ಜ್ಞಾನವನ್ನು ತಾವು ತುಂಬಿಕೊಂಡು ನಮ್ಮೆಲ್ಲರಿಗೂ ನೀಡುವಂತಹ ಗುರುಗಳಾದ ಕೃಷ್ಣಾಚಾರ್ಯರು ಮೊದಲಿಗೆ ಏನೇನು ಮಹತ್ವದ ವಿಷಯ ಅಂತ ಅವರು ನಮಗೆ ತಿಳಿಸಿಬಿಡ್ತಾರೆ. ಪೂಜ್ಯ ಆಚಾರ್ಯರು ಮೊದಲಿಗೆ ನಮಗೆ ವಿಷಯವನ್ನು, ಅದರ ಸ್ವರೂಪವನ್ನು ಪರಿಚಯ ಮಾಡಿಸಿಕೊಟ್ಟು ಆಮೇಲೆ ಪ್ರಶ್ನೋತ್ತರಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ದೇವಾಚಾರ್ಯರು ಪ್ರಾರಂಭ ಮಾಡಬೇಕು ಅಂತ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುಃ ಅಭೀಷ್ಟಾವರ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೋ ಶ್ರೀಪತಿರ್ಮಾನದೋ ನಃ. ನೀಲಾದ್ರೌ ಶಂಖಮಧ್ಯೆ ಶತದಲಕಮಲೆ ರತ್ನಸಿಂಹಾಸನಸ್ಥಂ ಸರ್ವಾಲಂಕಾರಯುಕ್ತಂ ನವಘನರುಚಿರಂ ಸಂಯುತಂ ಚಕ್ರಜೇನ ಭದ್ರಾಯ ವಾಮಭಾಗೆ ರಥಚರಣಯುತಂ ಬ್ರಹ್ಮರುದ್ರೇಂದ್ರವಂದ್ಯಂ ವೇದಾನಾಂ ಸಾರಮೀಶಂ ಸ್ವಜನಪರಿವೃತಂ ಬ್ರಹ್ಮದಾರುಸ್ಮರಾಮಿ ಸ್ವಜನಪರಿವೃತಂ ಬ್ರಹ್ಮದಾರುಸ್ಮರಾಮಿ. ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭಿಡಾಂತರಂ ನಾನಾವೇರಸುವರ್ಣಾನಾಂ ನಿಕಷಾಶ್ಮಯಿತಂ ಬಭೂ ಸ್ವಂತಸ್ಥಾನಂದಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ಯರುದ್ರಾಬ್ಧಯೇ ನಮಃ. ಅಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸತ್ಯಪ್ರಮೋದಸುಗುರೋ ತವ ಪಾದಪದ್ಮಂ ಸಂಚಿಂತಯಾಮಿ ಭವಬಂಧವಿಮುಕ್ತಿಹೇತೋಃ. ಸುಜ್ಞಾನಭಕ್ತಿಸುವಿರಾಗಮನುಪ್ರದಾಯ ಮಂ ವಿಷ್ಣುವಾಯುಗುರುರಾಟ್ ಪ್ರಿಯಮಾತನುಷ್ವ. ಸತ್ಯಾತ್ಮತೀರ್ಥಗುರುರಾಡಧುರಂಧರೋऽಸೋ ಸಾತ್ಮೀಯಶಿಷ್ಯಪರಿವಾರಸಮೂಹमध्ये ಸಂಶಿಕ್ಷಯತ್ಯನುದಿनं ಭಗವತ್ಪರತ್ವಂ ತಸ್ಮೈ ನಮೋ ಭಗವತೆ ಗುರುಸೇವಕಾಯ. ಸ್ವಸ್ಥಸ್ತು ಸತಾಮಖಿಲಸನ್ಮಂಗಲಾನಿ ಭವಂತು. ಶ್ರೀಹರಯೇ ನಮಃ. ನಾವೆಲ್ಲ ತೀರ್ಥಯಾತ್ರೆಗೆ ಬಂದಿದ್ದೇವೆ. ನನಗೊಂದು ಪ್ರಶ್ನೆ ಬಂತು. ನಮ್ಮ ಪ್ರಮೋದಾಚಾರ್ಯರು ವೆಂಕಟೇಶಾಚಾರ್ಯರು ಸೇರಿ ತೀರ್ಥಯಾತ್ರೆ ಇದೇನು ಮಾಡಿಬಿಟ್ರು? ಯಾಕೆ ಅಂತಂದರೆ ಮಹಾಲಯ ಪಕ್ಷ ಇದು, ತೀರ್ಥಯಾತ್ರೆ ಏನೋ ಯಾಕೋ ಸ್ವಲ್ಪ ಅಂತ ನನ್ನ ಮನಸ್ಸಿಗೆ ವಿಚಾರ ಬಂತು. ಆಮೇಲೆ ನನಗೆ ಸಮಾಧಾನ ಆಯಿತು. ಯಾಕೆ ಅಂತಂದರೆ ಇಡೀ ತನ್ನ 50 ವರ್ಷದ ಜೀವಮಾನದಲ್ಲಿ ಯಾವ ಒಂದೂ ತೀರ್ಥವನ್ನು ಬಿಡದೇ ಇರುವಂತಹ ಮಹಾಗುರುಗಳ ವರ್ಧಂತಿ ಮಹೋತ್ಸವದಲ್ಲಿ ನಾವು ಜಗನ್ನಾಥನ ತೀರ್ಥಯಾತ್ರೆ ಮಾಡ್ತಾ ಇದ್ದೇವೆ ಅಂತಂದರೆ ಇದಕ್ಕೇನು ಪೂರ್ಣವಾದ ಫಲ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಪ್ರಸಂಗದಲ್ಲಿ ಪ್ರಮೋದಾಚಾರ್ಯರು ವೆಂಕಟೇಶಾಚಾರ್ಯರು ಏನು ತೀರ್ಥಯಾತ್ರೆಯನ್ನು ಏರ್ಪಾಡು ಮಾಡಿದ್ದಾರೆ ಅದು ಪೂರ್ಣವಾದ ಫಲವನ್ನು ಕೊಡ್ತಾರೆ. ಗುರುಗಳ ಸನ್ನಿಧಾನದ ಒಂದು ಜೊತೆಯಲ್ಲಿ ಬರುವುದು ಅಲ್ಲದೇ ಆ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಗುರುಗಳ ವರ್ಧಂತಿ ಮಹೋತ್ಸವದ ಕಾಲದಲ್ಲಿ ಏನು ನಾವು ತೀರ್ಥಯಾತ್ರೆಯನ್ನು, ಜಗನ್ನಾಥನ ದರ್ಶನವನ್ನು, ಸಮುದ್ರ ಸ್ನಾನವನ್ನು, ತೀರ್ಥಕ್ಷೇತ್ರ ವಿಧಿಗಳನ್ನೇನು ಮಾಡಿದ್ದೇವೆ ಪೂರ್ಣವಾದ ಫಲವನ್ನು ಕೊಡ್ತದೆ ಅನ್ನೋದಕ್ಕೆ ಯಾವುದೇ ರೀತಿಯಾದ ಸಂಶಯ ಇಲ್ಲ ಅಂತನ್ನುವ ಒಂದು ವಿಚಾರವನ್ನು ನಾವು ಮನಸ್ಸಿನಲ್ಲಿ ಮಾಡಿಕೊಳ್ಳುತ್ತಾ ನಿನ್ನೆ ಎಲ್ಲ ಸೇರಿ ಭಗವಂತನ ದರ್ಶನವನ್ನು ಮಾಡಿಕೊಂಡು ಬಂದಿದ್ದೇವೆ. ಸ್ಕಂದ ಪುರಾಣ ಜಗನ್ನಾಥನ ವರ್ಣನೆಯನ್ನು ಮಾಡುತ್ತದೆ. ತುಂಬ ಸುಂದರವಾದ ವರ್ಣನೆ, ರೋಮಾಂಚನವಾಗ್ತದೆ. ನನಗಂತೂ ಇಷ್ಟೊತ್ತು ತನಕ ಕಣ್ಣು ಮುಚ್ಚಿ ಕುಳಿತಿದ್ದೆ ನಾನು. ಆ ಸ್ತೋತ್ರವನ್ನು ನೋಡಿ ಆ ಜಗನ್ನಾಥ ಹೇಗಿದ್ದಾನೆ. ನೀಲಾದ್ರೌ ಶಂಖಮಧ್ಯೆ ಶತದಲಕಮಲೆ ರತ್ನಸಿಂಹಾಸನಸ್ಥಂ ಸರ್ವಾಲಂಕಾರಯುಕ್ತಂ. ಇದು ನೀಲಾದ್ರಿ ಕ್ಷೇತ್ರ ಅಂತ. ಈ ನೀಲಾದ್ರಿಯಲ್ಲಿ ಭಗವಂತ ಶತದಲ ಕಮಲೆ ರತ್ನಸಿಂಹಾಸನದಲ್ಲಿ ಸರ್ವಾಲಂಕಾರನಾಗಿದ್ದಾನೆ.
ಹೇಗಿದ್ದಾನೆ ಅಂತಂದರೆ ಸಂಯುತಂ ಚಕ್ರಜೇನ, ಅಗ್ರಜ ಅಣ್ಣ ಬಲರಾಮನ ಜೊತೆ. ಮತ್ತೆ ದೇವರು ಹೇಗಿದ್ದಾನೆ ಅಂತಂದರೆ ಭದ್ರಾಯ ವಾಮಭಾಗೆ ರಥಚರಣಯುತಂ ಬ್ರಹ್ಮ ರುದ್ರೇಂದ್ರ ವಂದ್ಯಂ. ಭಗವಂತನ ಪ್ರತಿಮೆಯ ದರ್ಶನವನ್ನು ನಿನ್ನೆ ಮಾಡಿದ್ವಿ. 3 ಪ್ರತಿಮೆಗಳಿದ್ದಾವೆ. ಅದಕ್ಕೆ ಸ್ಕಂದ ಪುರಾಣ ಹೇಳ್ತಾರೆ ಯಾವುದು ಯಾರು ಅಂತ. ಗೊತ್ತಾಯಿತೋ ಇಲ್ಲೋ ನಿನ್ನೆ ಎಷ್ಟು ಜನ ಕೆಲವರು ಅಲ್ಲಿ ಕೇಳಿದೆವು ಭಗವಂತ ಯಾವುದು. ಅದಕ್ಕೆ ಸ್ಕಂದ ಪುರಾಣ ಹೇಳ್ತಾರೆ ಭದ್ರಾಯ ವಾಮಭಾಗೆ ರಥಚರಣಯುತಂ. ಮಧ್ಯದಲ್ಲಿ ಇರುವ ಪ್ರತಿಮೆ ಸುಭದ್ರಾದೇವಿ. ಆ ಸುಭದ್ರಾದೇವಿಯ ಎಡಭಾಗ ಅಂದರೆ ನಮ್ಮ ಬಲಭಾಗಕ್ಕೆ ನಾವು ದೇವರಿಗೆ ಎದುರಿಗೆ ನಿಂತೀವಿ ಅಂತಂದರೆ ನಮ್ಮ ಬಲಭಾಗದಲ್ಲಿ ಕೃಷ್ಣ ಪರಮಾತ್ಮ, ಸುಭದ್ರಾದೇವಿಯ ಬಲಭಾಗದಲ್ಲಿ ಬಲರಾಮ, ನಮ್ಮ ಎಡಕ್ಕೆ ಬಲರಾಮ. ಹೀಗೆ ರಥಚರಣಯುತಂ ಬ್ರಹ್ಮ ರುದ್ರೇಂದ್ರ ವಂದ್ಯಂ ವೇದಾನಾಂ ಸಾರಮೀಶಂ. ಭಗವಂತ ಹೇಗಿದ್ದಾನೆ ಕೃಷ್ಣ ಪರಮಾತ್ಮ ಅಂತಂದರೆ ವೇದಾನಾಂ ಎಲ್ಲ ವೇದಗಳು ಹೇಳ್ತಾ ಇದ್ದಾವೆ. ಏನನ್ನು ಹೇಳ್ತಾ ಇದ್ದಾವೆ? ಭಗವಂತನನ್ನೇ ಹೇಳ್ತಾರೆ. ಭಗವಂತನನ್ನು ಬಿಟ್ಟು ಬೇರೆ ಯಾವುದು ಹೇಳು. ಎಲ್ಲ ರೀತಿಯಾದ ಶಬ್ದಗಳು, ಲೌಕಿಕ ವೈದಿಕ ಏನೇನು ಶಬ್ದಗಳಿದೆ ಎಲ್ಲ ಶಬ್ದಗಳಿಂದಲೂ ಕೂಡ ಪ್ರತಿಪಾದ್ಯನಾದ ವ್ಯಕ್ತಿ ಅದು ಭಗವಂತ ಅಂತನ್ನೋ ಮಾತನ್ನು ಸ್ವಜನ ಪರಿವೃತಂ ಬ್ರಹ್ಮದಾರು ಸ್ಮರಾಮಿ. ಹೀಗೆ ಭಗವಂತ ತನ್ನ ಪರಿವಾರ ಸಮೇತನಾಗಿ, ಭಗವಂತ ತನ್ನ ಕುಟುಂಬದ ಸಮೇತನಾಗಿ ನಿಂತಿದ್ದಾನೆ. ಅಂತಹ ಬ್ರಹ್ಮದಾರು ಸ್ಮರಾಮಿ. ಆ ಬ್ರಹ್ಮದಾರು, ಬ್ರಹ್ಮದೇವರಿಂದ ಪೂಜಿತವಾದ ಆ ಏನು ದಾರು ಪ್ರತಿಮೆಯಲ್ಲಿ ಭಗವಂತ ವಿಶೇಷವಾದ ಸನ್ನಿಧಾನವನ್ನು ಇಟ್ಟಿದ್ದಾನೆ ಅಂತ ಭಗವಂತನನ್ನು ಸ್ಮರಣೆ ಮಾಡ್ತಾ ಮತ್ತೆ ಇವತ್ತಿನ ಓಷ್ಠಾಪಿಧಾನಾನ ಕೊಲೆದಂತೈ ಪರಿವೃತಾಪವಿಹಿ ಸರ್ವಸ್ಸೈವ ಚೈಶಾನ ಚಾರುಮಾಮಿಹವಾದಯೇ. ಭಗವಂತನ ಮಡದಿ ಲಕ್ಷ್ಮೀದೇವಿಯನ್ನು ಸ್ಮರಣೆ ಮಾಡ್ತಾ ತೀರ್ಥಯಾತ್ರೆಯ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡಬೇಕು ಅಂತ ಪ್ರಮೋದಾಚಾರ್ಯರು, ವೆಂಕಟೇಶಾಚಾರ್ಯರು ಇಬ್ಬರು ಕೂಡ ತಿಳಿಸಿದ್ದರು. ಬಹಳಷ್ಟು ವಿಚಾರ ಇದೆ. ನಮಗೀಗ ನಮ್ಮ ಮನಸ್ಸು ಎಲ್ಲ ಇರೋದು ಏನಿದೆ ಅಂತಂದರೆ ಬುಭುಕ್ಷಿತಂ ನ ಪ್ರತಿಭಾತಿ ಕಿಂಚಿತ ಅಂತ ಹೇಳ್ತಾನೆ ಕವಿ. ಹಸಿವೆ ಆದಾಗ ಏನು ಹೇಳಿದರೂ ಕೂಡ ನಮ್ಮ ಮನಸ್ಸಿಗೆ ನಾಟುವುದಿಲ್ಲ. ಯಾಕೆ ಅಂತಂದರೆ ನಮ್ಮ ತಲೆ ಎಲ್ಲ ಬಿಸಿ ಆದದ್ದು ಯಾಕೆ? ಊಟ. ಅದಕ್ಕೋಸ್ಕರವಾಗಿ ಪ್ರಮೋದಾಚಾರ್ಯರು ಹೇಳಿದರು ಹೊಟ್ಟೆಯನ್ನು ತುಂಬಿಕೊಳ್ಳಿಕ್ಕಿದ್ದೇ ಇದೆ, ಒಂದಷ್ಟು ತಲೆಯನ್ನು ತುಂಬಿಕೊಳ್ಳೋಣ ಅಂತ. ತೀರ್ಥಯಾತ್ರೆ ಬಗ್ಗೆ 4-6 ಮಾತುಗಳನ್ನು ಹೆಚ್ಚು ಹೇಳಲಿಕ್ಕೆ ಹೋಗೋದೆಲ್ಲ ಬೇಕಾದಷ್ಟಿದೆ. ಸುಮಾರು 100 ಪೇಜಿನಷ್ಟು ವಿಷಯಗಳನ್ನು ಧರ್ಮಶಾಸ್ತ್ರಕಾರರು ಬರೆದಾರೆ. ಹೀಗಾಗಿ ಆ ಎಲ್ಲ 100 ಪೇಜಿನ ವಿಚಾರಗಳನ್ನು ನನಗೆ ಹೇಳಲಿಕ್ಕೆ ಸಮಯನೂ ಇಲ್ಲ, ನನ್ನ ಬುದ್ಧಿನೂ ಇಲ್ಲ. ಏನೋ ಒಂದಷ್ಟು 4 ಮಾತುಗಳನ್ನು ಹೇಳುತ್ತೇನೆ. ಏನು ತೀರ್ಥಗಳಿಗೆ ಯಾಕಷ್ಟು ಮಹತ್ವ? ತೀರ್ಥಗಳಿಗೆ ಎಲ್ಲ ತೀರ್ಥಗಳಲ್ಲಿಯೂ ಕೂಡ ಏನು ಅಂತಂದರೆ ಅದಕ್ಕೆ ಹೇಳ್ತಾರೆ ತ್ರಿಸ್ಥಲಿ ಶಂಖಮುನಿಗಳು ಹೇಳ್ತಾರೆ. ಏನದು ಅಂತಂದರೆ ಸರ್ವತೀರ್ಥಾನಿ ಪಾಪಘ್ನಾನಿ ಸದಾ ನೃಣಾನಿ. ಎಲ್ಲ ರೀತಿಯಾದ ತೀರ್ಥಗಳೂ ಕೂಡ ನಮ್ಮ ಎಲ್ಲ ಪಾಪಗಳನ್ನು ಕಳೀತವೆ ಅನ್ನೋದಕ್ಕೋಸ್ಕರವಾಗಿ ನಾವಲ್ಲಿ ಬರಬೇಕು. ಅನ್ಯಕ್ಷೇತ್ರೇ ಕೃತಂ ಪಾಪು ಪುಣ್ಯಕ್ಷೇತ್ರೇ ವಿನಶ್ಯತಿ ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತಾರೆ ಶಾಸ್ತ್ರಕಾರರು. ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಏನೇನೋ ಪಾಪಗಳನ್ನು ಮಾಡಿದ್ದೇವೆ ಅಂತಾದರೆ ಆ ಎಲ್ಲ ಪಾಪಗಳ ಪರಿಹಾರ ಎಲ್ಲಿ ಆಗುತ್ತದೆ? ಪುಣ್ಯಕ್ಷೇತ್ರ. ಇಂತಹ ಜಗನ್ನಾಥನ ಕ್ಷೇತ್ರ, ಗಂಗಾ, ಕಾಶಿ, ಗಯಾ, ಪ್ರಯಾಗಾದಿ ಮೊದಲಾದ ಏನೆಲ್ಲ ಅಯೋಧ್ಯ, ಸರಯು ಇತ್ಯಾದಿ ತೀರ್ಥಗಳು, ಕ್ಷೇತ್ರಗಳು ಏನಿದ್ದಾವೆ ಅಲ್ಲಿ ಎಲ್ಲ ರೀತಿಯಾದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಬರ್ತದೆ. ಹೀಗಾಗಿ ಅವು ಏನಾಗಿದ್ದಾವೆ ಅಂತಂದ್ರೆ ಹೇಳ್ತಾರೆ. ಇಲ್ಲಿ ಹೋದರೆ ಅಂದರೆ ತೀರ್ಥಯಾತ್ರೆ ಮಾಡಬೇಕು ಅಂತಂದರೆ ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡಿ ಬಂದ ಮೇಲೆ ಏನೋ ಒಂದು ಚೂರು ಪಾರು ಪಾಪ ಪರಿಹಾರ ಆಗ್ತದೇನೋ ಅಂತಂದರೆ ಅದಕ್ಕೆ ಹೇಳ್ತಾರೆ ಶಾಸ್ತ್ರಕಾರರು ಪರಸ್ಪರಾನಪೇಕ್ಷಾಣಿ ಕಥಿತಾನಿ. ಯಾವ ತೀರ್ಥ ಎಲ್ಲಿ ಹೋಗ್ತಾರೋ ಎಲ್ಲ ತೀರ್ಥಗಳಲ್ಲಿಯೂ ಕೂಡ ನಿಮ್ಮ ಪಾಪ ಪರಿಹಾರ ಆಗ್ತದೆ ಹೊರತಾಗಿ ಎಲ್ಲ ತೀರ್ಥಗಳನ್ನು ಅಡ್ಡಾಡಿ ಬಂದ ಮೇಲೆ ಅಲ್ಲ. ಯಾವುದೋ ಒಂದು ತೀರ್ಥಕ್ಕೆ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದರೂ ಕೂಡ ನಮ್ಮ ಎಲ್ಲ ರೀತಿಯಾದ ಪಾಪಗಳು ಪರಿಹಾರವಾಗುತ್ತವೆ ಹೇಳ್ತಾರೆ. ಗರುಡ ಪುರಾಣ ಹೇಳ್ತಾರೆ, ಭಾರಿ ಸುಂದರವಾದ ಮಾತನ್ನು ಹೇಳ್ತಾರೆ. ಏನಂತ? ಕೀರ್ತನ ಚೈವ ತೀರ್ಥಸ್ಯ ಜೈ ಜೈ ಜಗನ್ನಾಥ್, ಜೈ ಜೈ ಜಗನ್ನಾಥ್ ಅಂತ
ಅಷ್ಟು ಹೇಳಿದ್ರೆ ಸಾಕಂತ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗ್ತವೆ. ನಮ್ಮ ಮನ್ಯಾಗ ಕೂತು ನಾವು ಜೈ ಜಗನ್ನಾಥ್ ಏನು ಆ ಒಂದು ಲೇಖನ ಮಾಡಿದ್ದೇವಲ್ಲ, ಆ ಲೇಖನದಿಂದ ಎಷ್ಟು ಪಾಪ ಪರಿಹಾರ ಆಗೋದ ಗೊತ್ತಿಲ್ಲ. ಯಾಕೆ ಬರಿಬೇಕಾದರೆ ಆ ನಾಮದ ಸ್ಮರಣೆಯನ್ನು ಮಾಡ್ತಾ ಆ ಅಕ್ಷರವನ್ನು ಉಚ್ಚಾರಣೆ ಮಾಡ್ತಾ ನಾವು ಬರಿತಾ ಇದ್ದೇವಲ್ಲ. ಕೀರ್ತನ ಚೈವ ತೀರ್ಥಸ್ಯ ಸ್ನಾನಚ್ಚ, ಇಲ್ಲಿ ಬಂದು ಸ್ನಾನ ಮಾಡಿ ಭಗವಂತನ ದರ್ಶನವನ್ನು ಮಾಡಿದ್ದೇವೆ ಅಂತಾದರೆ ಇನ್ನೂ ವಿಶೇಷವಾದ ಧುನಂತಿ ಪಾಪಂ ತೀರ್ಥೇ ಪ್ರಯಾಂತಿ ಸುಖಂ ಪಂತೆ ಪ್ರಯಾಂತಿ ಸುಖಂ ಪರಂ. ಹೀಗೆ ಆ ತೀರ್ಥದಲ್ಲಿ ಬಂದು ತೀರ್ಥದಲ್ಲಿ ಸ್ನಾನ ಮಾಡಿ ಆ ತೀರ್ಥ ದೇವತೆಯನ್ನು ಕ್ಷೇತ್ರ ದೇವತೆಯನ್ನು ದರ್ಶನ ಮಾಡಿದ್ದೆವು ಅಂತಾದರೆ ವಿಶೇಷವಾದ ಫಲ ಬರ್ತಾರೆ ಅಂತ ಹೇಳ್ತಾರೆ. ನಾವು ಹೋಗಲಿಕ್ಕೆ ಆಗುವ ತೀರ್ಥಗಳು ಕ್ಷೇತ್ರಗಳು ಬೇಕಾದಷ್ಟಿವೆ. ಇವತ್ತಿಗೆ ಎಲ್ಲ ತೀರ್ಥಗಳಿಗೂ ನಾವು ಹೋಗುತ್ತೇವೆ, ನಮಗೇನು ಸಮಸ್ಯೆ ಇಲ್ಲ. ಯಾಕೆಂದರೆ ಇವತ್ತು ಎಲ್ಲ ರೀತಿಯಾದ, ಮೊದಲಿಗೆ ಜನಕ್ಕೆ ಏನಿತ್ತು ಅಂತಂದರೆ ಒಂದು ಬಿಟ್ಟು ಹತ್ತಿರದ ಮತ್ತೊಂದು ಕ್ಷೇತ್ರಕ್ಕೆ ಹೋಗಲಿಕ್ಕೆ ಆಗ್ತಿರಲಿಲ್ಲ ಅವರಿಗೆ. ಯಾಕೆಂದರೆ ಆರ್ಥಿಕ ಪರಿಸ್ಥಿತಿ ತುಂಬ ಸಮಸ್ಯೆ ಇತ್ತು. ಇವತ್ತು ನಮಗೆ ಯಾವ ಆರ್ಥಿಕ ಸಮಸ್ಯೆಯೂ ಇಲ್ಲ. ಮತ್ತು ಏನಪ್ಪ ಅಂತಂದರೆ ವಾಹನದ ಸೌಕರ್ಯ ಎಲ್ಲಿ ಬೇಕಲ್ಲ, ಒಂದೇ ಕ್ಷಣಕ್ಕೆ ನಾವು ಏನಪ್ಪ ಅಂದರೆ ವಾಯು ಮಾರ್ಗದಿಂದ ಬಂದುಬಿಡ್ತೇವೆ. ಬೆಳಿಗ್ಗೆ 8 ಗಂಟೆಗೆ ಹೊರಟು 10 ಗಂಟೆಗೆ ನಾವು ಜಗನ್ನಾಥಕ್ಕೆ ಬಂದುಬಿಡ್ತೇವೆ. ಆದರೆ ಮೊದಲಿನ ಜನಕ್ಕೆ ಇಷ್ಟೆಲ್ಲ ಅನುಕೂಲ ಇರಲಿಲ್ಲ. ಹಾಗಾದರೆ ಅವರಿಗೆಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡಿಲ್ಲ, ಅವರಿಗೆ ಫಲ ಬರುವುದಿಲ್ವಾ ಅಂದರೆ ಹೇಳ್ತಾರೆ, ಯಾನ್ಯಗಮ್ಯಾನಿ ತೀರ್ಥಾನಿ ದುರ್ಗಾಣಿ ವಿಷಮಾಣಿ ಚ ಮನಸಾ ತಾನಿ ಗಚ್ಚೆ. ಕುಳಿತಲ್ಲೇ ಮನಸ್ಸಿನಿಂದ ಸ್ಮರಣೆ ಮಾಡಿಬಿಟ್ರೆ ಸಾಕು, ಇಲ್ಲಿ ಬರುವುದೂ ಬೇಕಾಗಿಲ್ಲ ಅಂತ ಸತ್ಯಧರ್ಮ ತೀರ್ಥರ ಚರಿತ್ರೆಯಲ್ಲಿ ಹೇಳುತ್ತಾರೆ. ಅವರು ದಿನ ಪಾಠ ಮುಗಿದ ಮೇಲೆ ಸಂಕಲ್ಪ ಮಾಡ್ತಿದ್ರಂತೆ, ಅಹಂಕಾಶಿಂಗ್ ಗಮಿಷ್ಯಾಮಿ ಅಹಂಕಾಶಿಂಗ್ ಗಮಿಷ್ಯಾಮಿ ಅಂತ. ಅಲ್ರಿ ಸ್ವಾಮಿ, ಇವತ್ತು ಎಲ್ಲಿ ಕಾಶಿ, ಎಲ್ಲಿ ಹೋಗ್ತೀರಿ, ಏನು ಮಾಡ್ತೀರಿ, ಇಷ್ಟೆಲ್ಲ ಶಿಷ್ಯರು ಬಂದಾರ, ಅವ್ರನ್ನೆಲ್ಲ ಬಿಟ್ಟು ಅಹಂಕಾಶಿಂಗ್ ಗಮಿಷ್ಯಾಮಿ ಹೋಗ್ಲಿಕ್ಕೆ ಸಾಧ್ಯನಾ ಅಂತಂದರೆ ಅದಕ್ಕೆ ಹೇಳಿದಂಥವ್ರು, ಇಲ್ಲಪ್ಪ ಸ್ಮರಣೆ ಮಾಡಿದರೆ ಸಾಕು ಕಾಶಿ ಯಾತ್ರದ ಫಲ ಬರ್ತಾರೆ ಅಂತ. ಹಂಗೆ ಮನಸಾ ತಾನಿ ಗಚ್ಚೇತ ಸರ್ವತೀರ್ಥ ಸಮೀಕ್ಷೆಯ. ಇವತ್ತೆಲ್ಲ ಅನುಕೂಲ ಇದ್ದು ನಮಗೂ ಹೋಗಲಿಕ್ಕೆ ಆಗದೇ ಇರುವಂಥ ಇನ್ನೂ ಅನೇಕ ತೀರ್ಥಗಳೆಲ್ಲ ಇದ್ದಾವೆ. ಆ ತೀರ್ಥಗಳನ್ನು ದರ್ಶನ ಮಾಡೋದು ಹೇಗೆ, ಆ ತೀರ್ಥಗಳ ಪುಣ್ಯವನ್ನು ಪಡೆಯುವುದು ಹೇಗೆ? ಮನಸ ತಾನಿ ಗಚ್ಚೇತ, ಮನಸ್ಸನ್ನು ಸ್ಮರಣೆ ಮಾಡ. ಯಾರೋ ಹೇಳಲಿಕ್ಕೆ ಹತ್ತಿದ್ರು, ಇಲ್ಲ ಮಾನಸ ಸರೋವರಕ್ಕೆ ಹೋಗ್ಬೇಕಂತ ವಿಚಾರ ಮಾಡೀನಿ ಅಂತ. ಆದರೆ ತುಂಬ ಕಷ್ಟ ಇದೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಚರೆ ವಿಚಾರ ಮಾಡಬೇಡ್ರಿ, ಮನಸ ತಾನಿ ಗಚ್ಚೇತ ಸರ್ವತೀರ್ಥ ಫಲೇಪ್ಷ, ಮನಸ್ಸಲ್ಲಿ ಸ್ಮರಣೆ ಮಾಡಿರಿ, ಅಲ್ಲಿ ಸರೋವರವನ್ನು ಸ್ಮರಣೆ ಮಾಡಿಕೊಡ್ರಿ, ಸ್ನಾನ ಮಾಡಿ ಅಂತ ಚಿಂತನೆ ಮಾಡಿರಿ, ಭಗವಂತನ ಎಲ್ಲ ನಾಡಿಗಳಲ್ಲಿಯೂ ಸನ್ನಿಹಿತನಾದ ಭಗವಂತನ ಚಿಂತನೆ ಮಾಡಿರಿ, ಭಗವಂತನ ಸ್ನಾನ ಮಾಡಿದ ಮಾನಸ ಸರೋವರದ ಸ್ನಾನ ಮಾಡಿದ ಪುಣ್ಯ ಬರ್ತಾರೆ ಅಂತ ನಮಗೆ ಶಾಸ್ತ್ರ ಹೇಳಿಕೊಡ್ತಾರೆ. ಮನಸ ಆ ತೀರ್ಥಗಳನ್ನು ದರ್ಶನ ಮಾಡುವುದು ಹೇಗೆ, ಆ ತೀರ್ಥಗಳ ಪುಣ್ಯವನ್ನು ಪಡೆಯುವುದು ಹೇಗೆ? ಮನಸ ತಾನಿ ಗಚ್ಚೇತ, ಮನಸ್ಸನ್ನು ಸ್ಮರಣೆ ಮಾಡಿ. ಯಾರೋ ಹೇಳಲಿಕ್ಕೆ ಹತ್ತಿದ್ರು, ಇಲ್ಲ ಮಾನಸ ಸರೋವರಕ್ಕೆ ಹೋಗ್ಬೇಕಂತ ವಿಚಾರ ಮಾಡೀನಿ ಅಂತ. ಆದರೆ ತುಂಬ ಕಷ್ಟ ಇದೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಚರೆ ವಿಚಾರ ಮಾಡಬೇಡ್ರಿ, ಮನಸ ತಾನಿ ಗಚ್ಚೇತ ಸರ್ವತೀರ್ಥ ಫಲೇಪ್ಷ, ಮನಸ್ಸಲ್ಲಿ ಸ್ಮರಣೆ ಮಾಡಿರಿ, ಅಲ್ಲಿ ಸರೋವರವನ್ನು ಸ್ಮರಣೆ ಮಾಡಿಕೊಡ್ರಿ, ಸ್ನಾನ ಮಾಡೀನಿ ಅಂತ ಚಿಂತನೆ ಮಾಡಿರಿ, ಭಗವಂತನ ಎಲ್ಲ ನಾಡಿಗಳಲ್ಲಿಯೂ ಸನ್ನಿಹಿತನಾದ ಭಗವಂತನ ಚಿಂತನೆ ಮಾಡಿ, ಭಗವಂತನ ಸ್ನಾನ ಮಾಡಿದ ಮಾನಸ ಸರೋವರದ ಸ್ನಾನ ಮಾಡಿದ ಪುಣ್ಯ ಬರ್ತಾರೆ ಅಂತ ನಮಗೆ ಶಾಸ್ತ್ರ ಹೇಳಿಕೊಡ್ತಾರೆ. ಮನಸ ತಾನಿ ಗಚ್ಚೇತ ಸರ್ವತೀರ್ಥ ಸಮೀಕ್ಷೆಯ, ಯಾವ್ಯಾವ ತೀರ್ಥಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದೆಯೋ ಎಲ್ಲ ತೀರ್ಥಗಳನ್ನು ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಡ್ರಿ, ಅಲ್ಲಿ ಸ್ನಾನ ಮಾಡಿದ್ದೇವೆ, ಅಲ್ಲಿರುವ ಭಗವಂತನ ದರ್ಶನ ಮಾಡಿದ್ದೇವೆ ಅಂತ ಚಿಂತನೆ ಮಾಡೋಣ, ಅದರಿಂದ ನಮಗೆ ಎಲ್ಲ ರೀತಿಯಾದ ಪುಣ್ಯವು ಬರ್ತಾರೆ ಅಂತ. ಮತ್ತೊಂದು ಮಾತನ್ನು ಹೇಳ್ತಾರೆ, ಅಲ್ಲೇ ಮಹಾಭಾರತ ಹೇಳ್ತಾರೆ. ಏನು ಹೇಳ್ತಾರೆ ಮಹಾಭಾರತ ಅಂತಂದರೆ, ಏನೆಲ್ಲ ರೀತಿಯಾದ ಮಾಡಬೇಕಾದ ಕರ್ಮಗಳನ್ನು, ಯಜ್ಞವೋ ಯಾಗವೋ ಅಗ್ನಿಷ್ಠಯಜ್ಞೈ ಇಷ್ಟ್ವಾ ವಿಪುಲ ದಕ್ಷಿಣೈ ನಾಸೌ ತತ್ಫಲಮಾಪ್ನೋತಿ ತೀರ್ಥಾಭಿಗಮನೇನ ಯತ. ತೀರ್ಥಯಾತ್ರೆಯಿಂದ ಬರುವ ಫಲ ಏನಿದೆ ಆ ಫಲವನ್ನು ಅಗ್ನಿಷ್ಠೋಮಾದಿ ಯಾಗಗಳನ್ನು ಮಾಡಿದರೂ ಕೂಡ ಪೂರ್ಣವಾದ ಫಲವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪುಣ್ಯ ತೀರ್ಥಯಾತ್ರೆಯಿಂದ ಬರ್ತದೆ ಹೇಳ್ತಾರೆ. ನಾವು
ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಹೇಳಿ ಭಕ್ತಿಯಿಂದ ಸಂಕಲ್ಪ ಮಾಡಿ ತೀರ್ಥಯಾತ್ರಾ ಕರಿಷ್ಯೆ ಅಂತ ಸಂಕಲ್ಪ ಮಾಡಿ ಪುಣ್ಯ ಭಕ್ತಿ ಶ್ರದ್ಧಾ ತಿಳುವಳಿಕೆಯಿಂದ ಬಂದಾಗ ಏನು ಪುಣ್ಯ ಬರ್ತದೋ ಅದಂತೂ ಸರಿಯೇ ಸರಿ. ಆದರೆ ತಿಳುವಳಿಕೆ ಇಲ್ಲದಲೇ ನಾನು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೇನೆ ಅಂತ ತಿಳುವಳಿಕೆಯೂ ಇಲ್ಲದ ನಾವೆಲ್ಲ ಬಂದವರು ಯಾರೂ ಹಾಗಿಲ್ಲ. ಆದರೆ ಅಜ್ಞಾನೇನಾಪಿ ಯಸ್ಯ ತೀರ್ಥಯಾತ್ರಾದಿಕಂ ಭವೇತ್ ಹೇಳ್ತಾರೆ ಮಹಾಭಾರತ. ಅಜ್ಞಾನೇನಾಪಿ ಯಸ್ಯ, ಅಜ್ಞಾನದಿಂದ ನಮಗೇನೂ ಗೊತ್ತಿಲ್ಲ, ಜಗನ್ನಾಥ ಗೊತ್ತಿಲ್ಲ, ಸಮುದ್ರ ಗೊತ್ತಿಲ್ಲ, ಸರೋವರ ಗೊತ್ತಿಲ್ಲ, ತೀರ್ಥ ಗೊತ್ತಿಲ್ಲ, ಕ್ಷೇತ್ರ ಗೊತ್ತಿಲ್ಲ, ಕ್ಷೇತ್ರ ವಿಧಿ ಗೊತ್ತಿಲ್ಲ, ಆದರೂ ಬಂದಿದ್ದೇವೆ ಅಂತಂದರೆ ಅವರಿಗೆ ಹೇಳ್ತಾರೆ ಅವರಿಗೂ ಕೂಡ ಪೂರ್ಣವಾದ ಫಲ ಬರ್ತಾರೆ. ಸ್ವರ್ಗ ಲೋಕೆ ಮಹೀಯತೆ ಸ್ನಾನಂಚ ಲಭತೆ ನಿತ್ಯಂ. ಹೀಗೆ ಅವನಿಗೂ ಕೂಡ ಏನಾಗ್ತಾರೆ ಅಂತಂದರೆ ತೀರ್ಥಯಾತ್ರೆಯನ್ನು ಅಜ್ಞಾನದಿಂದ ಮಾಡಿದವನಿಗೂ ಕೂಡ ಸರ್ವಕಾಮ ಸಮೃದ್ಧಿಯಾಗುತ್ತದೆ. ಐಶ್ವರ್ಯ ಜ್ಞಾನ ಸಂಪನ್ನ ಅಂತ ಹೇಳ್ತಾರೆ. ಹೀಗೆ ಅಜ್ಞಾನದಿಂದ ಮಾಡಿದಾಗ ಇಷ್ಟು ಪುಣ್ಯ ಬರ್ತಾರೆ ಅಂತ ಆದಮೇಲೆ ಜ್ಞಾನಪೂರ್ವಕವಾಗಿ ತಿಳುವಳಿಕೆಯಿಂದ ಭಕ್ತಿ ಶ್ರದ್ಧೆಗಳಿಂದ ನಾವು ಭಗವಂತನ ದರ್ಶನವನ್ನು ಭಗವಂತನ ಸ್ಮರಣೆಯನ್ನು ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿದಾಗ ಎಷ್ಟು ಪುಣ್ಯ ಬರಲಿಕ್ಕಿಲ್ಲ ಅದನ್ನು ಹೇಳ್ತಾರೆ. ಕೃತ ಪಾಪೋಪಿ ಶುದ್ಧೇತ ಕಿಂಪನ ಶುದ್ಧ ಕರ್ಮ ಕೃತ. ಆ ತಿಳುವಳಿಕೆ ಇಲ್ಲದ ಮನುಷ್ಯನಿಗೆ ಎಷ್ಟು ಫಲ ಬರ್ತದೆ ಅಂತ ಆದಮೇಲೆ ತಿಳುವಳಿಕೆಯಿಂದ ಯಾತ್ರೆಯನ್ನು ಮಾಡಿದಾಗ ಎಷ್ಟೆಲ್ಲ ರೀತಿಯಾದ ಫಲ ಬರಲಿಕ್ಕಿಲ್ಲ ಅಂತನ್ನೋದನ್ನು ಹೇಳುತ್ತಾರೆ. ಹೌದು, ಯಾವುದನ್ನು ತೀರ್ಥ ಅಂತ ಕರಿಬೇಕು? ಯಾವುದು ತೀರ್ಥ? ತೀರ್ಥಯಾತ್ರೆ ಅಂತಂದರೆ ಅದಕ್ಕೆ ಅನೇಕ ರೀತಿಯಾದ ತೀರ್ಥಗಳ ಕ್ಷೇತ್ರಗಳ ಪಟ್ಟಿಯನ್ನು ಕೊಡ್ತಾರೆ. ಅದರ ಜೊತೆಗೆ ಒಂದೇ ಒಂದು ಮಾತನ್ನು ಹೇಳುತ್ತಾರೆ. ಏನದು ಅಂತಂದರೆ ಯದಧ್ಯಾಸಿತಮರ್ಹದ್ಭಿಃ ತದ್ಧಿ ತೀರ್ಥಂ ಪ್ರಚಕ್ಷತೆ. ಯದಧ್ಯಾಸಿತಮರ್ಹದ್ಭಿಃ, ಜ್ಞಾನಿಗಳು, ಹಿರಿಯರು, ಶ್ರೇಷ್ಠರು, ಗುರುಗಳು ಎಲ್ಲಿ ಬಂದು ನಿಂತಾರೆ ಅದು ತೀರ್ಥ. ಹಿರಿಯರು, ಅರ್ಹದ್ಭಿಃ, ಜ್ಞಾನವಂತರು, ಪುಣ್ಯವಂತರು ಯಾವ ಮಣ್ಣಿನಲ್ಲಿ ಪಾದವನ್ನು ಇಟ್ಟಿದ್ದಾರೆ, ಯಾವ ತೀರ್ಥದಲ್ಲಿ ನಿಂತಿದ್ದಾರೆ ಅದು ತೀರ್ಥ, ಅದು ಕ್ಷೇತ್ರ. ನೋಡ್ರಿ, ನಾನು ಅದಕ್ಕೆ ಹೇಳಿದೆ ನಮ್ಮ ಭಾಗ್ಯ ಎಂತಹ ಭಾಗ್ಯ. ಮಹಾಜ್ಞಾನಿಗಳಾದ ಸತ್ಯಪರಮೋನ ತೀರ್ಥರಂತಹ ಗುರುಗಳ ವರ್ಧಂತಿ ಮಹೋತ್ಸವದಲ್ಲಿ ಬಂದಿದ್ದೇವೆ ಅಂದಮೇಲೆ ಇದಕ್ಕೆ 2 ಪಟ್ಟು 3 ಪಟ್ಟು ಪುಣ್ಯ ಬಂದರೂ ಆಶ್ಚರ್ಯ ಇಲ್ಲ ಅಂತ ನಾವು ತಿಳಿಬೇಕು. ಏಕೆಂದರೆ ಯದ ಅಧ್ಯಾಸಿತ ಮರ್ಹದ್ಭಿ ತದ್ಧಿ ತೀರ್ಥಂ ಪ್ರಚಕ್ಷತೆ ಅಂತನ್ನೋ ಮಾತನ್ನು ಹೇಳ್ತಾರೆ. ಹೀಗೆ ಅನೇಕ ರೀತಿಯಾದ ತೀರ್ಥಗಳನ್ನು ಹೇಳುತ್ತಾರೆ. ಮತ್ತೊಂದು ಮಾತನ್ನು ಯಾವುದನ್ನು ತೀರ್ಥ ಅಂತ ಕರಿಬೇಕು? ರುದ್ರದೇವರು ಪಾರ್ವತೀ ದೇವಿಗೆ ಹೇಳುತ್ತಾರೆ. ಏನಂತ? ತೀರ್ಥಂ ಲಿಂಗಂ ಉದಾಹೃತಂ. ಎಲ್ಲಿ ಎಲ್ಲ ಕಡೆ ಲಿಂಗ ಇದೆ ಅದೆಲ್ಲ ತೀರ್ಥ ಅಂತ. ಇವತ್ತು ನಾವು ಎಲ್ಲೆಲ್ಲಿ ತೀರ್ಥ ಅಂತ ಕರಿತೇವೆ ಎಲ್ಲ ಕಡೆಯೂ ಕೂಡ ಶಿವನ ಲಿಂಗ ಇರ್ತದೆ. ಎಲ್ಲೆಲ್ಲ ಕ್ಷೇತ್ರಗಳಿದ್ದಾವೆ ಎಲ್ಲ ಕ್ಷೇತ್ರಗಳು ಕೂಡ ಅದು ಸಂಗಮೇಶ್ವರ ಇರಬಹುದು. ಹೀಗೆ ಅನೇಕ ಎಲ್ಲೆಲ್ಲಿ ನದಿಗಳ ಸಂಗಮ ಇದೆ ಅಲ್ಲಿ ಎಲ್ಲ ಕಡೆ ಏನಾಗಿದೆ ಅಂತಂದರೆ ನಾವು ಮಹಾ ತೀರ್ಥ ಮಹಾಕ್ಷೇತ್ರ ಅಂತ ಯಾವುದನ್ನು ಕರೀತೇವೆ. ಯಾವ ಪ್ರಯಾಗರಾಜ ಕುಂಭಮೇಳಕ್ಕೆ ಹೋಗಿದ್ವಿ, ಸ್ನಾನ ಮಾಡಿ ಬಂದ್ವಲ್ಲ, ಅಲ್ಲಿ ಏನಿದೆ? ಅಲ್ಲಿ ಸೋಮೇಶ್ವರ. ಯತ್ರ ಸೋಮೇಶ್ವರೋ ದೇವ ಅಂತ ವೇದ ಹೇಳ್ತದೆ ರಾಮಾಚಾರ್ಯ. ಯತ್ರ ಸೋಮೇಶ್ವರ ದೇವ ತತ್ರ ಮಾಂ ಅಮೃತಂ ಕೃತಿ. ಅಂತಹ ಕ್ಷೇತ್ರದಲ್ಲಿ ನನ್ನನ್ನು ಮುಕ್ತನನ್ನಾಗಿ ಮಾಡುವಂಥ ವೇದ ಹೇಳ್ತಾರೆ. ಯತ್ರ ಸೋಮೇಶ್ವರೋ ದೇವ ತತ್ರ ಮಾಂ ಅಮೃತಂ ಕೃತೀಂದ್ರಾಯೇಂದೋ ಪರಿಶ್ರಮ ಅಂತ ಆ ವೇದ. ಅದಕ್ಕೇನೆ ತೀರ್ಥಂ ಲಿಂಗಂ ಉದಾಹೃತಂ. ಎಲ್ಲಿ ತೀರ್ಥ ಇದೆ ಅಲ್ಲಿ ಎಲ್ಲ ಕಡೆ ಲಿಂಗ. ಮತ್ತು ಅಲ್ಲದೆ ಇನ್ನೂ ಹೇಳ್ತಾರೆ ಎಲ್ಲ ಕಡೆನೂ ಲಿಂಗ ಇರಲೇಬೇಕು ಅಂತಲ್ಲ. ಮೂರ್ತಯೋ ಬ್ರಹ್ಮ ವಿಷ್ಣುರ್ಕ ಶಿವ ವಿಘ್ನೇಶ್ವರ ಆದಿಕಾಹ. ಇಲ್ಲಿ ಬಂದಿದ್ದೇವೆ ಜಗನ್ನಾಥ ಕ್ಷೇತ್ರಕ್ಕೆ. ವಿಷ್ಣುಮೂರ್ತಿ ಜಗನ್ನಾಥನ ಪವಿತ್ರವಾದ ಸನ್ನಿಧಾನ. ಪ್ರಯಾಗದಲ್ಲಿ ಬಿಂದು ಮಾಧವ, ಕಾಶಿಯಲ್ಲಿ ವೇಣಿ ಮಾಧವ. ವೇಣಿ ಮಾಧವ ಬಿಂದು ಮಾಧವ ಸರಿತ್ತಿರೆ ರಥತ್ತ ಕ್ಷಿತಿಂ ಗಂಗೆ ಕಿಂ ಬಹುನ ಅಧುನಾ ಪಿವಸತಿ ತದ್ಭರ್ತೃಗೆ ಕೆಸು. ದೇವರಿಗೆ ತನ್ನ ಮಗಳನ್ನು ಬಿಟ್ಟು ಇರಲಿಕ್ಕಾಗಲಿಲ್ಲಂತ. ಎಲ್ಲೆಲ್ಲಿ ಗಂಗಾ ಹರಿದಿದ್ದಾಳೆ ಅಲ್ಲಿ ಎಲ್ಲ ಕಡೆ ಭಗವಂತ ತನ್ನ ಅನೇಕ ಮೂರ್ತಿಗಳನ್ನು ಇಟ್ಟಿದ್ದಾನೆ. ಬದರಿಯಿಂದ ಆರಂಭ ಮಾಡಿಕೊಂಡು ಕಾಶಿ ಬರುವ ತನಕ ಎಲ್ಲ ಕಡೆ
ಶ್ರೀನಾರಾಯಣ ರಾಮ ಗೋಪತಿ ಹೃಷಿಕೇಶಾದಿರುಪೋಕ್ಷಮಃ ತ್ವಮಃ ತುಂ ಹರಿಸೂಕರಾಕೃತಿರಥ ಶ್ರೀದೇವಹುತ್ಯಾತ್ಮಜಃ ವೇಣೀಮಾಧವ ಬಿಂದು ಮಾಧವ ಸರಿತ್ತಿರೇ ವ್ಯಧತ್ತ ಕ್ಷಿತಿಂ ಗಂಗೆ ಕಿಂ ಬಹುನಾಧುನ. ದೇವರು ಕಡಿಕೆ ಇಷ್ಟೆಲ್ಲ ಎಲ್ಲೆಲ್ಲೇ ಗಂಗಾ ಹರಿದು ಬಂದು ಅಲ್ಲೆಲ್ಲ ಕಡೆ ನಿಂತ ಕಡಿಕೆ ತಂದೆಯಾದವನ ಕೆಲಸ ಏನು ಅಂದರೆ ಮಗಳನ್ನು ವಯಸ್ಸಿಗೆ ಬಂದ ಮೇಲೆ ಮದುವೆ ಮಾಡಿ ಕೊಟ್ಟು ಹಳೆಯಂದ್ರ ಜೋಡೆ ಕಳಿಸ್ಬೇಕು. ಆದರೆ ದೇವರು ಏನು ಮಾಡಿದ ಅಂತಂದ್ರೆ ಹಳೆಯ ಮಗಳ ಜೋಡೆ ತಾನೂ ಹೋಗಿ ಸಮುದ್ರದಾಗ ನಿಂತುಬಿಟ್ಟು ತ್ವದ್ಭರ್ತೃ ಗೇಹಕ್ಕೆ ಸೌ ನಿನ್ನ ಗಂಡನ ಮನೆಗೆ ಅಲ್ಲಿಯೂ ಸಹಿತ ಬಿಡಲಿಲ್ಲ ದೇವರು. ಕ್ಷೀರಸಾಗರ ಸಮುದ್ರದಲ್ಲಿ ಭಗವಂತ ತಾನು ಶೇಷಶಾಹಿಗೆ ಮಲಗಿಬಿಟ್ಟ ಅಂತ. ಹೀಗೆ ಎಲ್ಲೆಲ್ಲಿ ಗಂಗಾ ನದಿ ಹರಿದಿದ್ದಾಳೆ ಅಲ್ಲಿ ಎಲ್ಲ ಕಡೆ ಭಗವಂತನ ಸನ್ನಿಧಾನ ಅಂತ. ಹೀಗೆ ಮೂರ್ತಯೋ ಬ್ರಹ್ಮ ವಿಘ್ನರ್ಕ ಶಿವ ವಿಘ್ನೇಶ್ವರ ಆದಿಕಾಹ ಅಂತ. ಹೀಗೆ ಎಲ್ಲ ಕಡೆ ಭಗವಂತನ ಸನ್ನಿಧಾನಗಳು ಇದ್ದಾವೆ. ಹೇಳ್ತಾರೆ ಬೇಕಾದಕ್ಕೆ ನ ಶರೀರ ಮಲಕ್ಕಾಗಿ ನರೋಭವತಿ ನಿರ್ಮಲಃ. ನಾವು ಸ್ನಾನ ಮಾಡಿದ್ದೇವೆ, ಆದರೆ ಸ್ನಾನ ಮಾಡುವಾಗ ಏನಿರಬೇಕಂತ ಅಂತಂದರೆ ಮನಸ್ಸಿನಲ್ಲಿ ಇಂದ್ರಿಯ ನಿಗ್ರಹ ಇರಬೇಕಂತೆ. ಅನೇಕ ರೀತಿಯಾದ ಧ್ಯಾನ ಇರಬೇಕು ಭಗವಂತನ. ಯಸ್ನಾತಿ ಮಾನಸ ತೀರ್ಥೆ. ಬರೇ ಏನಪ್ಪ ಅಂತಂದರೆ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಬಂದು ಬಿಡ್ತದೆ, ಬರುವುದಿಲ್ಲ ಅಂತಾರೆ ಋಷಿಮುನಿಗಳು. ಯಾಕೆ ಅಂತಂದರೆ ಕಾಗಿನೂ ಮುಳುಗ್ತಾರೆ, ಕಾಗಿಗೆ ಏನಾದರೂ ಪುಣ್ಯ ಬಂತೆ ಬರುವುದಿಲ್ಲ. ಆದ್ದರಿಂದಾಗಿ ನೀನು ತೀರ್ಥದಲ್ಲಿ ಸ್ನಾನ ಮಾಡಬೇಕಾದ್ರೆ ಏನಾಗಿರಬೇಕು ಅಂತಂದರೆ ಎಲ್ಲ ರೀತಿಯಾದ ಏನಪ್ಪ ಅಂತಂದರೆ ಆ ಮನಸ್ಸಿನ ಇಂದ್ರಿಯ ನಿಗ್ರಹ ಇರಬೇಕು, ಎಲ್ಲ ರೀತಿಯಾದ ವಿಚಾರಗಳು ಅಂತನ್ನುವುದನ್ನು ತಿಳಿದುಕೊಂಡು ತಪೋಜಪ ತೀರ್ಥಯಾತ್ರಾ ಪ್ರಬುದ್ಧ ಮಂತ್ರ ಸಾಧನ ಇವೆಲ್ಲ ಇರಬೇಕು. ತಪಸ್ಸಿರಬೇಕು, ಭಕ್ತಿ ಇರಬೇಕು, ಮಂತ್ರ ಪಾರಾಯಣ ಇರಬೇಕು, ದೇವತಾರಾಧನೆಗಳಿರಬೇಕು. ಇವೆಲ್ಲ ಇದ್ದಾಗ ನಾವು ತೀರ್ಥದಲ್ಲಿ ಸ್ನಾನವನ್ನು ಮಾಡಿದೆವು ಅಂತಾದರೆ ತೀರ್ಥರ ಯಾತ್ರೆಯ ಫಲ ನಮಗೆ ಬರ್ತಾರೆ. ಇಲ್ಲ ಅಂತಂದರೆ ಹೇಳ್ತಾರೆ ಜಾಯಂತೆ ಚ ಮರಿಯಂತೆ ಚ ಜಲೇಶ್ವೇವ ಜಲೌಕಸ. ಎಷ್ಟೆಲ್ಲ ಮೀನುಗಳು ಜಲಚರ ಪ್ರಾಣಿಗಳು ಎಷ್ಟು ಅಲ್ಲೇ ನೀರಾಗೆ ಹುಟ್ಟವೆ, ನೀರಾಗೆ ಸಾಯ್ತವೆ, ಅದೇ ತೀರ್ಥದಲ್ಲೇ ಇರ್ತವೆ. ಮುಂಜಾನಿಂದ ಸಂಜೆ ತನಕ ಅವಕ್ಕೇನಾದರೂ ಪುಣ್ಯ ಬಂತೋ ನಚ ಗಚ್ಚಂತಿತೆ ಸ್ವರ್ಗಂ. ಯಾಕೆಂದರೆ ಅವಿಶುದ್ಧ ಮನೋಮದಾಹ, ಮನಸ್ಸಿನ ಶುದ್ಧಿ ಬೇಕು. ತೀರ್ಥಯಾತ್ರೆಗಳಿಗೆ ಹೋಗಬೇಕು ಅಂತಾದರೆ ಮನಸ್ಸಿನಲ್ಲಿ ರಾಗದ್ವೇಷಗಳನ್ನು ತುಂಬಿಕೊಂಡು ಬಂದು ಎಷ್ಟೆಲ್ಲ ಮುಳುಗಿ ಹಾಕಿದರೂ ಏನೂ ಫಲ ಬರುವುದಿಲ್ಲ. ಮನಸ್ಸಿನಲ್ಲಿ ಶುದ್ಧತೆ ಇರಬೇಕು, ಭಗವಂತನ ಚಿಂತನೆ ಇರಬೇಕು. ಅದಕ್ಕೋಸ್ಕರವಾಗಿ ಹೇಳ್ತಾರೆ ಯಾರು ತೀರ್ಥಯಾತ್ರೆಗೆ ಅಧಿಕಾರಿಗಳು ಬ್ರಹ್ಮಚಾರಿ ಗೃಹಸ್ಥಶ್ಚ ವಾನಪ್ರಸ್ಥೋ ಯತಿಷ್ಠತ ತೀರ್ಥಯಾತ್ರಾಂ ಪ್ರಕುರ್ವೀತ. ಬ್ರಹ್ಮಚಾರಿಗಳು ತೀರ್ಥಯಾತ್ರೆಯನ್ನು ಮಾಡಬಹುದು. ವಿಶೇಷವಾಗಿ ಗೃಹಸ್ಥರು ದಂಪತಿಗಳು ತೀರ್ಥಯಾತ್ರೆಯನ್ನು ಮಾಡಬೇಕು. ಏಕಾಂಗಿಯಾಗಿ ಗೃಹಸ್ಥರಿಗೆ ತೀರ್ಥಯಾತ್ರೆ ಫಲ ಬರುವುದಿಲ್ಲ. ಮತ್ತು ಅಂತಂದ ಮೇಲೆ ಈಗೇನಾಯ್ತು, ಈಗ ಮುತ್ತೈದೆ ಸ್ತ್ರೀಯರು ಪತಿ ಜೊತೆಯಲ್ಲೇ ತೀರ್ಥಯಾತ್ರೆಯನ್ನು ಮಾಡಬೇಕು. ವಿಧವಾ ಸ್ತ್ರೀಯರಿಗೆ ಮಾತ್ರ ಮಕ್ಕಳ ಒಟ್ಟಿಗೆ ಬರಬೇಕು. ಹೊರತಾಗಿ ಮಕ್ಕಳನ್ನು ಕೇಳಿಕೊಂಡು ಮಕ್ಕಳ ಜೊತೆಯಲ್ಲಿ ಬಂದು ತೀರ್ಥಯಾತ್ರಾದಿಗಳನ್ನು ಮಾಡಬೇಕು. ಮಕ್ಕಳೂ ಇಲ್ಲ ಆವಾಗ ತಾನು ಒಬ್ಬಳೇ ಬಂದು ತೀರ್ಥಯಾತ್ರೆಗಳನ್ನು ಮಾಡಬೇಕು. ಬ್ರಾಹ್ಮಣರ ಮೂಲಕವಾಗಿ ತೀರ್ಥ ಶ್ರಾದ್ದಾದಿಗಳನ್ನು ಕೂಡ ಮಾಡಿಸಬೇಕು ಅಂತನ್ನುವ ವಿಚಾರವನ್ನು ಹೇಳ್ತಾರೆ. ಮತ್ತು ತೀರ್ಥಯಾತ್ರೆ ಮಾಡಬಾರ್ದು ಅಂತ ಹೇಳುವ ವಾಕ್ಯಗಳು ಬೇಕಾದಷ್ಟಿದ್ದಾವೆ. ತೀರ್ಥಯಾತ್ರೆಗಳನ್ನು ಮಾಡಬಾರ್ದು. ನತಸ್ಯ ತೀರ್ಥಂ ಫಲತಿ ಅಂತಂದರೆ ಯಾರಿಗೆ ತೀರ್ಥಯಾತ್ರೆ ಮಾಡೋ ಕಾರಣ ಇಲ್ಲ ಅಂತ. ತೀರ್ಥಯಾತ್ರೆ ಮಾಡೋ ಕಾರಣ ಇಲ್ಲ ಅಂತ. ಯಾಕೆ ತೀರ್ಥಯಾತ್ರೆ ಮಾಡೋ ಕಾರಣ ಇಲ್ಲ ಅಂತಂದರೆ ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಹಿಂದಿನವರು ಎಷ್ಟು ಮಂದಿ ಏನು ಕಾಶಿಗೆ ಹೋದ್ರ, ಗಯಾಕ್ಕೆ ಹೋದ್ರ, ಪ್ರಯಾಗ ಕುಂಭಮೇಳ ಯಾರಾದರೂ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ರ? ಯಾಕೆ? ಅಶಕ್ತತ್ವ ದರಿದ್ರಾದೇಹೇ ತರಸಂಭವ. ಅಶಕ್ತಿ, ದೇಹದಲ್ಲಿ ಸಾಮರ್ಥ್ಯ ಇಲ್ಲ, ಆರ್ಥಿಕವಾದ ಪರಿಸ್ಥಿತಿ ಇಲ್ಲ ಅಂಥವರಿಗೆ ತೀರ್ಥಯಾತ್ರೆ ಹೋಗದೇ ಇದ್ದರೂ ಕೂಡ ಏನೂ ತೊಂದರೆ ಇಲ್ಲ. ಒಂದು ಕಥೆ ಹೇಳ್ತಾರೆ. ಒಬ್ಬ ಬ್ರಾಹ್ಮಣ ಏನು ಮಾಡಿದ್ದ ಅಂತಂದರೆ ಗಂಗಾ ತೀರದಿಂದ ಒಂದು 8-10 ಕಿಲೋಮೀಟರ್ನಾಗ ಇದ್ದಾನೆ. ಕಾಶಿಯಿಂದ ಒಂದು 10 ಮೈಲ್ ಒಳಗೆ ಇತ್ತು. ಅವನ ವೃತ ಏನಿತ್ತು ಅಂತಂದರೆ ಯಾರೆಲ್ಲ ಗಂಗಾ ಸ್ನಾನಕ್ಕೆ ಬರ್ತಾರೋ ಅವರಿಗೆಲ್ಲ ಅವ ಏನಪ್ಪ ಅಂದರೆ ಆತಿಥ್ಯವನ್ನು ಮಾಡ್ತಿದ್ದ. ಬಂದವರಿಗೆಲ್ಲ ಯಥೇಚ್ಛ ಅನ್ನಪಾನಗಳನ್ನು ವಸತಿಯನ್ನು ಮಾಡಿ ಕೊಡ್ತಾ ಇದ್ದ.
ಹಿಂಗವ ಇಲ್ಲ ನಾಳೆ ಹೋದ್ರಾಯ್ತು ನಾಳೆ ಹೋದ್ರಾಯ್ತು ನಾಳೆ ಹೋದ್ರಾಯ್ತು ನಾಳೆ ನಾಳೆ ಅಂತ ಪಾಪ ಗಾಡಿ ಮೇಲೆ ಬರೆದಿಟ್ಟಂಗೆ ಆಗ್ಬಿಡುತ್ತೆ. ಯಾಕೆ ದಿನ ಒಬ್ಬ ಇಲ್ಲ ಒಬ್ಬರು ತೀರ್ಥಯಾತ್ರಾರ್ಥಿಗಳು ಬರಬೇಕು. ಬಂದವರಿಗೆ ಇವತ್ತು ಅವರು ಬಂದಿದ್ದಾರೆ, ಬಂದವರಿಗೆ ಅನ್ನ ವಸತಿ ಪಾನಾದಿಗಳನ್ನು ಮಾಡಿಕೊಡಬೇಕು ಅಂತ ಅದರಲ್ಲೇ ಅವರಿಗೆ ಕಳೆದು ಹೋಗಿಬಿಡ್ತು. ಯಾರೋ ಒಬ್ಬರು ಬಂದರು, ನೀನು ಕಾಶಿ ಹೋಗಿ ಏನೋ ಗಂಗಾ ಸ್ನಾನ ಮಾಡಿ ಏನೋ ವಿಶ್ವನಾಥನ ದರ್ಶನ ಮಾಡಿ ಏನೋ ನಾ ಮಾಡಿಲ್ರಿ, ಹಂಗಂದ್ರೆ ನಾನು ನಿನ್ನಿಂದ ಆತಿಥ್ಯವನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಹೋಗ್ಬಿಟ್ಟ. ಆದರೆ ಆ ಬ್ರಾಹ್ಮಣನಿಗೆ ಬಂದ ನೋಡಿದ್ರೆ ಗಂಗಾ ದರ್ಶನ ಆಗಲಿಲ್ಲ. ಯಾಕೆ ಅಂತಂದರೆ ಹೇಳ್ತಾರೆ, ಅಂದರೆ ನಾವಿದರಿಂದ ತಿಳಿಯುವುದು ಏನು ಅಂತಂದರೆ ಆ ಗಂಗಾ ಸ್ನಾನದ ಪುಣ್ಯವನ್ನು ಬ್ರಾಹ್ಮಣ ಮನೆಗೆ ಬಂದ ಅತಿಥಿ ಅಭ್ಯಾಗತರ ಪೂಜಾರಿಂದನೇ ಪಡ್ಕೊಂಡ್ಬಿಟ್ಟಿದ್ದವ. ಇವ ಏನಪ್ಪ ಅಂದರೆ ಗಂಗಾ ಸ್ನಾನ ಮಾಡಬೇಕು ಅಂತ ಹೋಗಿ ಗಂಗಾ ತಿಳಿದ್ರು ಸಹಿತ ಗಂಗಾ ಕಾಂಡ ಇಲ್ಲ. ಅದಕ್ಕೆ ಯಾಕೆ ಅಂತಂದರೆ ನತಸ್ಸ ತೀರ್ಥಂ ಫಲತಿ, ಅವನಿಗೆ ತೀರ್ಥಯಾತ್ರೆ ಅವಶ್ಯಕತೆ ಇಲ್ಲ. ಯಾಕೆ ಆ ಬ್ರಾಹ್ಮಣರಲ್ಲಿ ಬಂದವರಲ್ಲಿ ಅವ ತೀರ್ಥವನ್ನು ಕಾಣ್ತಾನೆ, ದೇವತೆಯನ್ನು ಕಾಣ್ತಾನೆ. ಹೀಗೆ ಹೇಳ್ತಾರೆ. ಅಂತೂ ಒಟ್ಟಾರೆ ಏನಪ್ಪ ಅಂತಂದರೆ ತೀರ್ಥಯಾತ್ರೆ ಮಾಡಬೇಕು ಅಂತಾದಾಗ ಹೇಗಿರಬೇಕು ಹಾಗಿರಬೇಕು ಅಂತನೋ ವಿಚಾರವನ್ನು ಹೇಳ್ತಾರೆ. ಅನೇಕ ರೀತಿಯಾದ ಮಾತುಗಳೆಲ್ಲ ಇದ್ದಾವೆ. ಯಾವ್ದು ಹೇಳಬೇಕೋ ಯಾವುದು ಬೇಕೋ ಗೊತ್ತಿಲ್ಲ. ತೀರ್ಥರು ಯಾಕಿಷ್ಟು ಮಹಾತ್ಮ್ಯ ಇದಕ್ಕೆ, ತೀರ್ಥಕ್ಕೆ ಇಷ್ಟು ಯಾಕೆ ಮಹಾತ್ಮ್ಯ ಅಂತಂದ್ರೆ ಹೇಳ್ತಾರೆ, ಎಲ್ಲ ದೇವತೆಗಳು ತೀರ್ಥದಲ್ಲಿ ಇರ್ತಾರೆ, ಒಬ್ಬರಲ್ಲ ಇದ್ದಾರೆ. ಮನವೋ ವಸವೋ ರುದ್ರಾಹ ಆದಿತ್ಯ ಮರುತೋ ನಲಹ ವಿಶ್ವೇ ದೇವಾಹ ಅನೇಕ ದೇವಾಶ್ಚ ತೀರ್ಥೈ ಸಿದ್ಧಿಮಾಪನ್ನ. ಅವರ ಎಲ್ಲ ದೇವತೆಗಳು ಅಂತ ಅನಿಸಿಕೊಂಡದ್ದು ಯಾಕೆ? ಈ ತೀರ್ಥರ ಯಾತ್ರೆಯ ಫಲವನ್ನು ಪಡೆದುಕೊಂಡದ್ದರಿಂದ ಅವರಿಗೆ ಅಷ್ಟೆಲ್ಲ ಸಿದ್ಧಿ ಬಂದರಂತೆ. ಋಷಿಮುನಿಗಳೆಲ್ಲ ಭಾರಿ 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 ತಪಸ್ಸಾಮರ್ಥ್ಯವನ್ನು ಪಡೆದುಕೊಂಡವರು. ಬ್ರಹ್ಮತೇಜೋ ಬಲಂ ಬಲಂ ದಿಕ್ಬಲಂ ಕ್ಷತ್ರಿಯ ಬಲಂ ಅಂದ ಮಹಾನುಭಾವರು. ದಿಕ್ಬಲಂ ಕ್ಷತ್ರಿಯ ಬಲಂ, ಸ್ವಯಂ ತಾನು ಕ್ಷತ್ರಿಯನಾಗಿ ಆ ಕ್ಷತ್ರಿಯನ ಪ್ರಾಬಲ್ಯ ಕ್ಷತ್ರಿಯನ ಶಕ್ತಿಯನ್ನು ಕಂಡು ಆ ಕ್ಷತ್ರಿಯ ಛಾತ್ರ ತೇಜಸ್ಸಿಗೆ ಧಿಕ್ ಅಂತನಬೇಕಾದರೆ ಬ್ರಾಹ್ಮಣ್ಯದ ಬಲ ಏನು ಅಂತ ಕಂಡ ಮಹಾನುಭಾವರು ವಿಶ್ವಾಮಿತ್ರ. ದಿಕ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ, ನಿಜವಾದ ಬಲ ಅನ್ನಬೇಕು ಬ್ರಹ್ಮತೇಜಸ್ಸೇ ಬಲ ಅಂತ. ಅದು ಸಾಮಾನ್ಯರು ನಾವು ನೀವು ಅನಿಸಿಕೊಂಡೋದಲ್ಲ. ವಸಿಷ್ಠ ಋಷಿಗಳಂತ ವಸಿಷ್ಠ ಋಷಿಗಳು ನೀನು ಬ್ರಹ್ಮರ್ಷಿ ಅಂತ ಅನ್ನಬೇಕು ಅಂತ ಆ ಹಠಕ್ಕೆ ಬಿದ್ದು ಅಷ್ಟೆಲ್ಲ ರೀತಿಯಾದ ಬ್ರಹ್ಮರ್ಷಿ ಅನಿಸಿಕೊಂಡ ಮಹಾನುಭಾವರು ವಿಶ್ವಾಮಿತ್ರರು. ಆ ವಿಶ್ವಾಮಿತ್ರರು ಇವತ್ತು ಆ ಸಾಮರ್ಥ್ಯವನ್ನು ಪಡೆದದ್ದು ಎಲ್ಲಿಂದ ಅಂತಂದರೆ ಅದಕ್ಕೆ ಹೇಳ್ತಾರೆ, ವಿಶ್ವಾಮಿತ್ರ ಸಪುತ್ರಸ್ತು ಮಹಾಪಾಪಮಪೋಹ್ಯ ವೈ ಸುತೀರ್ಥ ತಪಸಾ ಬ್ರಾಹ್ಮಂ ಪ್ರಾಪ್ಯ ವಾಸಿಷ್ಠ. ಆ ಬ್ರಹ್ಮರ್ಷಿತ್ವವನ್ನು ಪಡೆದದ್ದು ಎಲ್ಲಿಂದ ಅಂದರೆ ತೀರ್ಥಯಾತ್ರೆಯ ಫಲದಿಂದ ಅಂತನೋ ಮಾತನ್ನು ಹೇಳ್ತಾರೆ. ಪಾಂಡವರು 12 ವರ್ಷ ತೀರ್ಥಯಾತ್ರೆಯನ್ನು ಮಾಡಿದರು. ಎಲ್ಲ ಸಪ್ತರ್ಷಿಗಳು ಹಿಂದೆ ಇತ್ತು. ಆ ಎಲ್ಲರೂ ಮಾರ್ಕಾಂಡೇಯರು ಪೌರಸ್ಥರು ಹೀಗೆ ಬೇಕಾದಷ್ಟು ಜನ ಅವರಿಗೆಲ್ಲ ಯಾಕೆ ತೀರ್ಥಯಾತ್ರೆ ಮಾಡಿದ್ರು? ಅವರು ಎಲ್ಲ ರಾಜ್ಯ ಕಳ್ಕೊಂಡಿದ್ರು. ಆ ಕಳೆದುಕೊಂಡ ರಾಜ್ಯವನ್ನು ಮತ್ತೆ ಪಡೆದದ್ದು ಯಾವುದರಿಂದ? ಈ ತೀರ್ಥಯಾತ್ರೆಯಿಂದ. 12 ವರ್ಷ, ಒಂದಲ್ಲ ಎರಡಲ್ಲ, ಸತತವಾಗಿ 12 ವರ್ಷ ತೀರ್ಥಯಾತ್ರೆಯನ್ನು ಮಾಡಿ ತೀರ್ಥಾನಿತ್ಯನ ಜಾತಃ ಕೃತಕೃತ್ಯ. ಅಂತಹ ಜ್ಞಾನಿಗಳಲ್ಲಿ ಓಡಾಡಿದ ನೀರು ತೀರ್ಥ ಆಯಿತು, ಓಡಾಡಿದ ನೆಲ ಕ್ಷೇತ್ರ ಆಯಿತು. ಆ ಎಲ್ಲ ಋಷಿಮುನಿಗಳು ಪಾಂಡವರ ಜೊತೆ ಏನೆಲ್ಲ ಓಡಾಡಿದ್ರಲ್ಲ, ರಾಮಚಂದ್ರದವರು ಎಲ್ಲೆಲ್ಲ ಓಡಾಡಿದ್ದಾನೆ. ಇದು ರಾಮಚಂದ್ರ ಓಡಾಡಿದ ಕ್ಷೇತ್ರ. ನಮ್ಮ ಊರಿಗೆ ಹತ್ತಿರದ ರೀ ಸಣ್ಣ ಪುಟ್ಟ ತೀರ್ಥಗಳೆಲ್ಲ ರಾಮಚಂದ್ರ ಬಂದು ಹೊರದಕ್ಕೆ ಅವು ತೀರ್ಥ ಆಯಿತು. ಹೀಗೆ ಅದಕ್ಕೆ ಹೇಳ್ತಾರೆ. ಅಂತೂ ಒಟ್ಟಾರೆ ಏನಪ್ಪ ಅಂತಂದರೆ ತೀರ್ಥಯಾತ್ರೆಗಳನ್ನು ಮಾಡಬೇಕು. ಹೇಗೆ ಮಾಡಬೇಕು? ತೀರ್ಥಯಾತ್ರೆಯನ್ನು ಹೇಗೆ ಮಾಡಬೇಕು? ನಾವು ಬಂದೀವಿ, ನಮಗೆ ಎಷ್ಟು ಪುಣ್ಯ ಬರ್ತದೋ ಗೊತ್ತಿಲ್ಲ. ಯಾಕೆ? ನಿಯಮದಕ್ಕೆ ಅನುಸಾರವಾಗಿ ನಾವು ಬಂದಿಲ್ಲ, ಬರಬಾರ್ದು ಅಂತ ಅರ್ಥ ಅಲ್ಲ ಅದಕ್ಕೆ. ಆದರೆ ಯಾವೆಲ್ಲ ನಿಯಮಗಳನ್ನು ಹೇಳಿದ್ದಾರೆ ಆ ಎಲ್ಲ ನಿಯಮಗಳನ್ನು ನಾವು ಪೂರೈಸಲಿಕ್ಕೆ ಆಗಿಲ್ಲ. ಕಾಲಿಗೆ ಪಾದರಕ್ಷೆ ಬೇಡ ಅಂತ ಹೇಳ್ತಾರೆ, ಅದ್ರ ಬಿಟ್ಟು ಹೊರಗೆ ಹೆಜ್ಜೆ ಇಡ್ಲಿಕ್ಕೆ ನಮಗಾಗೋದಿಲ್ಲ. ತದರ್ಥಂ ಅಂತಾರೆ. ಪಾದರಕ್ಷೆ ಹಾಕೋ ಮಂದಿ ಅರ್ಧ ಫಲ, ವಾಹನದಾಗ ಬಂದು ಇನ್ನೂ ಅರ್ಧ ಫಲ. ಅಂದಮೇಲೆ ನಮಗೇನ ಯಾನಂ ಅರ್ಧ ಫಲಂ ಹಂತಿ ತದರ್ಥಂ ಛತ್ರಪಾದುಕೆ ವಾಣಿಜ್ಯಂ. ಹೀಗಾಗಿ ಎಲ್ಲ ಪುಣ್ಯನೂ ಹೋಗಿಬಿಡ್ತದೇನೋ.
ಬರ್ತಾರೆ, ಬರುವುದಿಲ್ಲ ಅಂತೇನಿಲ್ಲ. ನಮ್ಮ ಯೋಗ್ಯತೆ ಭಗವಂತ ಎಷ್ಟು ಕೊಡಬೇಕು ಅಷ್ಟು ಪುಣ್ಯವನ್ನು ಅಷ್ಟು ಕೊಟ್ಟೇ ಕೊಡ್ತಾನೆ. ಯಾಕೆಂದ್ರೆ ಬಂದದ್ದಂತೂ ಬಂದಿದ್ದೇವೆ, ದೈಹಿಕವಾಗಿ ಒಂದಷ್ಟು ಶ್ರಮನೂ ಕೊಟ್ಟಿದ್ದೇವೆ. ಈ ಬಿಸಿಲು ಆರಾಮ ಎ ಸಿ ಒಳಗೆ ಕಾಲು ಚಾಚಿ ಮಲ್ಕೊಂಡು ಕೊಡಬೇಕು ಅಂತ ಇದ್ದವರು ನಾವು ಈ ಬಿಸಿಲಿಗೆ ಬಂದಂತೂ 34, 35, 36 ಇಲ್ಲ. ಅಂತಹ ಬಿಸಿಲಿನಲ್ಲಿ ಕೂಡ ಏನೋ ಒಂದಿಷ್ಟು ದೇಹದ ದಂಡನೆ ಅಂತೂ ಆಗಿದೆ. ಅದರಿಂದ ಭಗವಂತ ನಮಗೆ ಪುಣ್ಯವನ್ನು ಕೊಟ್ಟೇ ಕೊಡ್ತಾನೆ. ಇನ್ನೂ ಒಂದು ಹೇಳ್ತಾರೆ ಏನಂತ, ಮೊದಲಿನ ಜನ ಎಲ್ಲ ಬರ್ತಿದ್ರು, ಬಂಡ್ಯಾಗಿ ಬರ್ತಿದ್ರು, ಎತ್ತಿನ ಬಂಡಿಯೊಳಗೆ ಬಲಿವರ್ಧಂ ಸಮಾರಕ್ಕೆ. ಅದರೊಳಗೂ ಬರಬೇಡ್ರಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನಾವು ಏನೋ ಆರಾಮ್ ಆಮೇಲೆ ಸವಾರಿ ಹಾಕ್ಕೊಂಡು ಎತ್ತಿನ ಬಂಡಿ ಒಳಗೆ ಬರ್ತಿದ್ದೇವೆ ಖರೆ, ಆದರೆ ಎತ್ತು ಆ ಬಿಸಿಲಾಗ ಓಡಬೇಕಲ್ಲ, ಅವು ಮನಸ್ಸಿನಾಗ ನೊಂದ್ಕೋತಾವಂತೆ. ನರಕೆ ವಸತೆ ಘೋರೆ ಗವಾಂ ಕ್ರುಧೋಹಿ ದಾರುಣ. ಆ ಹಸು ಎತ್ತುಗಳ ಶಾಪ ತುಂಬ ಪರಿಣಾಮಕಾರಿಯಾಗುತ್ತದೆ. ಒಂದು ಕಥೆ ಹೇಳ್ತಾರೆ ರಾಮಾಯಣದಲ್ಲಿ, ಕೇಳ್ತೇವೆ. ದಿಲೀಪರಾಜ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡ್ತಿದ್ದ. ಎಲ್ಲೋ ಒಂದು ಕಡೆ ಕಾಮಧೇನು ನಿಂತಿತ್ತಂತೆ. ಆ ಕಾಮಧೇನು ಹಸುವಿಗೆ ಅವ ಏನು ಮಾಡಿದ ಅಂತಂದರೆ, ಸುಮ್ಮೊಂದು ಪ್ರದಕ್ಷಿಣೆ ಹಾಕ್ಕೊಂಬಂದಿದ್ದರೆ ಆಗಿತ್ತು, ಏನೂ ಮಾಡೋದು ಬೇಕಾಗಿರಲಿಲ್ಲ. ಅವನು ಆ ಪ್ರದಕ್ಷಿಣೆಯನ್ನು ಸಹಿತ ಹಾಕಲಿಲ್ಲ ಅಂತ ದಿಲೀಪರಾಜ. ಆ ಗೋವು ಅವನಿಗೇನು ಮಾಡಿತು ಅಂತಂದರೆ ಶಾಪ ಕೊಡ್ತಂತೆ, ನಿನ್ನ ಮಕ್ಕಳಾಗೋದು ಬೇಡ ಅಂತ. ನೋಡ್ರಿ, ಅಂದ ಮೇಲೆ ಏನೂ ಮಾಡಲಿಲ್ಲ. ಒಂದು ಪ್ರದಕ್ಷಿಣೆ ಹಾಕರ ಇದ್ದದ್ದಕ್ಕೆ ದಿಲೀಪರಾಜನಿಗೆ ಆ ಗೋವು ಮನಸ್ಸಿನಲ್ಲಿ ನೊಂದುಕೊಂಡಿತ್ತು. ಕಾಮಧೇನು ನಿನಗೆ ಮಕ್ಕಳಾಗೋದು ಬೇಡ ಅಂತ. ಮುಂದೆ ಅವ ಮತ್ತೇನು ಮಾಡಿದ, ದಿಲೀಪರಾಜ ಇದು ಎಲ್ಲ ಗೊತ್ತಾಗಿ, ಇಲ್ಲಪ್ಪ ನೀನು ನಂದಿನಿ ಅಂತನ್ನುವ ಗೋವಿದೆ, ಆ ನಂದಿನಿಯ ಸೇವಾ ಮಾಡು, ನಿನ್ನ ಮಕ್ಕಳಾಗ್ತಾರೆ ಅಂತ ಹೇಳಿದ್ಮೇಲೆ ಆ ಮುಂದೆ ದಿಲೀಪರಾಜ ನಂದಿನಿ ವರಪ್ರಸಾದದಿಂದಾಗಿ ಮುಂದೆ ಅವನ ವಂಶ ಬೆಳೀತು. ಇವತ್ತು ಏನು ನಾವೆಲ್ಲ ಮಹಾ ಗುರುಗಳನ್ನು ಪಡೆದಿದ್ದೇವೆ, ಆ ಗುರುಗಳ ಪಡೆಯೋದಕ್ಕೆ ಕಾರಣ ಏನು? ಇದೇ ಮಾಮಿಯವರು ಹೇಳ್ತಿದ್ರು. ಮಾತೋಶ್ರೀಯವರು ತುಂಬು ಗರ್ಭಿಣಿ ಅಂತ. ಆ ತುಂಬು ಗರ್ಭಿಣಿ ಇದ್ದಾಗ ಅವರು ಆಸ್ಪತ್ರೆಗೆ ಹೊಂಟಾಗ ಮತ್ತೆ 18 ಗೋವುಗಳು ನಿಂತಿದ್ವಂತೆ. ಹೆಜ್ಜೆ ಇಡ್ಲಿಕ್ಕೆ ಆಗಲಿಕ್ಕೆ ಇಲ್ಲ. ಅಂತಹ ಪ್ರಸಂಗದಲ್ಲಿ ಅವರು ಮಾತೋಶ್ರೀಯವರು ಎಲ್ಲ ಗೋವುಗಳಿಗೂ ಪ್ರದಕ್ಷಿಣೆ ಮಾಡಿಕೊಂಡು ಹೋದ್ರಂತೆ. ಆ ಪುಣ್ಯದ ಪ್ರಭಾವದಿಂದ ನಾವು ಇಂತಹ ಗುರುಗಳನ್ನು ಪಡೆದಿದ್ದೇವೆ. ಎಂತಹ ಭಾಗ್ಯ ಅಲ್ಲ ನಮ್ಮದು. ಅದಕ್ಕೋಸ್ಕರವಾಗಿ ನರಕೆ ವಸತೆ ಬೇರೆ ಕ್ರೋಧೋಹಿ ದಾರುಣ. ಗೋವುಗಳ ಶಾಪ ಒಳ್ಳೆಯದಲ್ಲ. ಅದಕ್ಕೋಸ್ಕರವಾಗಿ ಅವುಗಳು ಮನಸ್ಸಿನಲ್ಲಿ ನೊಂದ್ಕೊಳ್ಬಾರ್ದು. ಆ ರೀತಿಯಾಗಿ ಕೂಡ ಯಾತ್ರೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಹೀಗೆ ಅನೇಕ ಯಾತ್ರೆಗಳನ್ನು 2 ಹೊತ್ತು ಊಟ ಮಾಡಬಾರ್ದು. ಇಲ್ಲ, ನಮಗೆ ಎಲ್ಲ ರೀತಿ 2 ಹೊತ್ತು ಊಟ ಇದ್ರೇ ಬರೋರು ಅಂತ ನಾವು ಇರ್ತೇವೆ. ಆದರೆ 2 ಹೊತ್ತಿನ ಊಟ ಇಲ್ಲ. ಆ 2 ಹೊತ್ತು ಊಟ ಮಾಡಿದರೆ ನಿಮಗೆ ಫಲ ಹೋಗಿಬಿಡ್ತಾರೆ ಅಂತಾರೆ ಜಾಬಾಲಿ ಋಷಿಗಳು. ಮತ್ತು ಅಷ್ಟೇ ಅಲ್ಲೇ ನಾವು ಇವತ್ತು ಎಷ್ಟು ವೇಗದಲ್ಲಿ ಇದ್ದೇವೆ ಅಂತಂದರೆ, ಒಂದೇ ದಿನ 2-3 ಕ್ಷೇತ್ರಗಳನ್ನು ನೋಡಿಕೊಂಡು ಬರೋಣ ಅಂತನ್ನುವ ವೇಗದಲ್ಲಿ ನಾವಿದ್ದೇವೆ. ಆದರೆ ಹೇಳ್ತಾರೆ, ಒಂದೇ ದಿವಸ ಒಂದೇ ಕಡೆ ಇದ್ದರೆ ಪೂರ್ಣ ಫಲ ಬರುವುದಿಲ್ಲ. ಒಂದು ಕ್ಷೇತ್ರದಲ್ಲಿ 3 ದಿನ ಇರಬೇಕು. ಅದರಲ್ಲಿಯೂ ಕೂಡ ವಿಶೇಷವಾಗಿ ಕೆಲವು ತೀರ್ಥಗಳಿಗಂತೂ ಹೇಳ್ತಾರೆ, ತ್ರಿಭಿ ಸಾರಸ್ವತಂತೋ ಎಂ. ಸರಸ್ವತಿ ನದಿಯಲ್ಲಿ 3 ದಿನ ಸ್ನಾನ ಮಾಡಿದರೆ ಪೂರ್ಣ ಪುಣ್ಯ ಬರ್ತಾರಂತೆ. ಯಮುನಾದಲ್ಲಿ ಸಪ್ತಾಹೇನತು ಯಾಮುನಂ. ಯಮುನಾ ನದಿ 7 ದಿನ ಸ್ನಾನ ಮಾಡಿದರೆ ಪೂರ್ಣವಾದ ಪುಣ್ಯ ಬರಲಿಕ್ಕೆ ಸಾಧ್ಯ. ಆದರೆ ಸದ್ಯ ಪುನಾತಿ ಗಂಗೆಯಂ ದರ್ಶನಾದೇವ ನರ್ಮದಂ. ಗಂಗಾ ದರ್ಶನ ಆದರೆ ಸಾಕಂತೆ. ಗಂಗಾ ಗಂಗೇತಿಯೋ ಬ್ರೂಯಾತ್ ಯೋಜನಾನಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ. ನಮ್ಮ ಮನೆ ಕೂತು ನಾವು ಗಂಗಾ ಅಂತ ಸ್ಮರಣೆ ಮಾಡಿದರೆ ಸಾಕಂತ ಪುಣ್ಯ ಬರ್ತಾರೆ. ಅದಕ್ಕೆ ನಮ್ಮ ಹಿರಿಯರು ಮೊದಲಿಗೆ ಸ್ನಾನ ಮಾಡುವಾಗ ಹೇಗಾದರೂ ಮಾಡಿ ಗಂಗಾ ಸ್ಮರಣ ಆಗಲಿ ಅಂಥೇಳಿ ಆ ಸ್ನಾನ ಮಾಡುವ ಪಾತ್ರೆಗೆ ಗಂಗಾಳ ಅಂತ ಹೆಸರಿಟ್ಟಿದ್ರು. ಆ ಗಂಗಾಳ ತಗೊಂಬ ಅಂದರೆ ಸಾಕು, ಗಂಗಾ ಅಂತ ಹೇಳ್ತಾರೆ ದಾಸರೆಯರು. ಭಗವಂತನ ಸ್ಮರಣೆ ಹೇಗಾಗಬೇಕು? ಬಟ್ಟಿ ಕತ್ತರಿಸೋಲ್ಲ, ಹರಿ ಅಂದರೆ ಸಾಕು ಭಗವಂತನ ಸ್ಮರಣೆ ಆಗ್ತದೆ. ಬಟ್ಟಿ ಹರಿ ಅನ್ನಬೇಕಂತ ಹೊರತಾಗಿ ಬಟ್ಟಿ ಕತ್ತರಿ ತಗೊಂಬ ಅಂತ ಅನ್ನಬಾರ್ದಂತೆ. ಯಾಕೆಂದರೆ ಹೀಗಾದರೂ ಹರಿ ಭಗವಂತನ ನಾಮಸ್ಮರಣ ಆಗಲಿ ಅಂತ. ಹಾಗೆ ಸದ್ಯ ಪುನಾತಿ ಗಂಗೆಯಂ ದರ್ಶನಾದೇವ ಸಾಧವ. ಅನೇಕ ವಿಚಾರಗಳು ಬಹಳಷ್ಟಿದೆ. ನಾವೇನು
1500 ಮೈಲು ದಾಟಿ ಬಂದು ಇಲ್ಲೇ ಗಂಗಾ ಸ್ನಾನ, ಸರೋವರದ ಸ್ನಾನ, ಗಂಗಾ ಬರ್ತೀವಿ ನಾವು. ದಕ್ಷಿಣದವರು ಉತ್ತರಕ್ಕೆ ಬರ್ತೀವಿ. ಹಾಗಾದರೆ ಉತ್ತರದವರಿಗೆ ಏನು ಬೇಕು? ಅವರಿಗೆ ತೀರ್ಥಕ್ಷೇತ್ರ ಯಾವುದು? ಅವರಿಗೆ ಗಂಗಾ ಪುಣ್ಯ ಬರುವುದಿಲ್ಲ ಅಂತ. ಅವರು ರಾಮೇಶ್ವರಕ್ಕೆ ಬಂದು ಸಮುದ್ರ ಸ್ನಾನ ಮಾಡಿ ರಾಮೇಶ್ವರ ದರ್ಶನ ಮಾಡಿದರೆ ನಮಗೆ ಗಂಗಾ ದರ್ಶನ ಮಾಡಿ ವಿಶ್ವನಾಥನ ದರ್ಶನ ಮಾಡಿದರೆ ಏನೋ ಪುಣ್ಯ ಬರಬೇಕು. ಆ ಪುಣ್ಯವರೆಗೆ ಬರಬೇಕು ಅಂದರೆ ರಾಮೇಶ್ವರಕ್ಕೆ ಬರಬೇಕು ಅಂತ ಹೇಳ್ತಾರೆ. ಗಂಗಾದೇಶೀಯಾನಾಂ ಸೇತು ರಾಮೇಶ್ವರ ದರ್ಶನ ಶತಗುಣಂ. ನಮಗೇನು 6 ಪಟ್ಟು ಪುಣ್ಯ ಬರ್ತಾರೆ. ಆ ಪುಣ್ಯ ಬರಬೇಕು ಅಂತಾದರೆ ನಾವು ಗಂಗಾಕ್ಕೆ ಬರಬೇಕು. ಉತ್ತರದವರು, ವಿಂಧ್ಯಾಚಲದವರು ರಾಮೇಶ್ವರಕ್ಕೆ ಬರಬೇಕು. ಹೀಗೆ ಅನೇಕ ನಿಯಮಗಳನ್ನೆಲ್ಲ ಹೇಳಿದ್ದಾರೆ. ಮತ್ತು ಏನಪ್ಪ ಅಂತಂದರೆ ತೀರ್ಥ ವಿಧಿಯನ್ನು ಹೇಳ್ತಾರೆ. ಅತ್ರಾಯಂ ಕ್ರಮಃ ಮೊದಲಿಗೆ ಏನಪ್ಪ ಅಂತಂದರೆ ತೀರ್ಥಗಳ ದರ್ಶನ. ಆ ತೀರ್ಥದ ದರ್ಶನ ಆದ ಮೇಲೆ ಏನು ಮಾಡಬೇಕು ಅಂತಂದರೆ ಅಲ್ಲಿ ಅವತ್ತು ಮುಂಡನ ಆಗಬೇಕು, ಉಪವಾಸ ಆಗಬೇಕು. ಆದರೆ ಒಂದು ಮಾತನ್ನು ಹೇಳ್ತಾರೆ, ಎಲ್ಲ ಕ್ಷೇತ್ರಗಳಲ್ಲಿಯೂ ಸರ್ವಕ್ಷೇತ್ರೇ ಸ್ವಯಂ ವಿಧಿ ಅಂತ ಹೇಳ್ತಾರೆ. ಆದರೆ ಗಯಾ ಉತ್ಕಲ ದೇಶ, ಈ ನಾವೇನು ಜಗನ್ನಾಥನ ಕ್ಷೇತ್ರಕ್ಕೆ ಬಂದಿದ್ದೇವೆ, ಈ ಕ್ಷೇತ್ರದಲ್ಲಿ ಮುಂಡನ ಉಪವಾಸ ಬೇಕಿಲ್ಲ ಅಂತನ್ನೋ ಮಾತನ್ನು ಹೇಳ್ತಾರೆ. ಮುಂಡನಂಚ ಉಪವಾಸಶ್ಚ ಸರ್ವತೀರ್ಥೇ ಸ್ವಯಂ ವಿಧಿ ವರ್ಜಯಿತ್ವಾ ಕುರುಕ್ಷೇತ್ರಂ ವಿಶಾಲಂ ವಿರಜಾಂ ಗಯಾ. ಇಷ್ಟು ಕ್ಷೇತ್ರದಲ್ಲಿ ಮುಂಡನ ಬೇಕಾಗಿಲ್ಲ. ಕುರುಕ್ಷೇತ್ರ, ವಿಶಾಲ, ಬದರಿ ಕ್ಷೇತ್ರಕ್ಕೆ ಹೋಗ್ತೇವೆ ಭಗವಂತನ ದರ್ಶನ ಮಾಡಲಿಕ್ಕೆ, ಅಲ್ಲಿಯೂ ಕೂಡ ಬೇಕಾಗಿಲ್ಲ. ವಿರಜ ಅಂದರೆ ಉತ್ಕಲ ಕ್ಷೇತ್ರ, ಆ ಉತ್ಕಲ ಕ್ಷೇತ್ರದಲ್ಲಿ ಬೇಕಾಗಿಲ್ಲ. ಗಯಾ ಅಲ್ಲಿಯೂ ಕೂಡ ಬೇಕಾಗಿಲ್ಲ. ಇನ್ನೊಂದು ಮಾತನ್ನು ನಮಗೆ ಹೇಳ್ತಾರೆ, ನಾವು ತ್ರಿಸ್ಥಳಿ ಯಾತ್ರೆಯನ್ನು ಮಾಡಬೇಕು ಅಂತಾದರೆ ಮೊಟ್ಟ ಮೊದಲಿಗೆ ಪ್ರಯಾಗಕ್ಕೆ ಹೋಗಬೇಕೇ ಹೊರತಾಗಿ ಗಯಾಕ್ಕೆ ಹೋಗಿ ಬರಬಾರ್ದು. ಗಯಾಕ್ಕೆ ಹೋಗಿ ಪ್ರಯಾಗಕ್ಕೆ ಬರಬಾರ್ದು. ಪ್ರಯಾಗದಲ್ಲಿ ಮೊದಲಿಗೆ ನಮ್ಮ ವಾದಿರಾಜ ತೀರ್ಥ ಶ್ರೀ ಶರಣರು ಹಾಗೇ ರೀತಿಯಾದ ಪ್ರದಕ್ಷಿಣಾಕಾರವಾಗಿ ಯಾತ್ರೆಯನ್ನು ಮಾಡಿದ್ದು. ಪ್ರಯಾಗಕ್ಕೆ ಬಂದು ಅಲ್ಲಿ ಗಂಗಾ ದರ್ಶನ ಮಾಡಿ, ಅಲ್ಲಿ ಕ್ಷೇತ್ರೋಪವಾಸ, ಮುಂಡನ ತೀರ್ಥವಿಧಿ ಮಾಡಿ ಕಾಶಿ, ಗಯಾ, ಆಮೇಲೆ ಮುಂದೆ ಹೋಗಬೇಕೆ ಹೊರತಾಗಿ ಅದಕ್ಕೋಸ್ಕರವಾಗಿ ಒಂದು ಬಾರಿ ಪ್ರಯಾಗದಲ್ಲಿ ಕ್ಷೇತ್ರದಲ್ಲಿ ಮುಂಡನ ಮಾಡಿಕೊಂಡವೆ ಅಂತಾದಮೇಲೆ ಕಾಶಿಯಲ್ಲೂ ಬೇಕಾಗಿಲ್ಲ, ಗಯಾಕ್ಕಂತೂ ಬೇಕೇ ಆಗಿಲ್ಲ ಅಂತನ್ನೋ ಮಾತನ್ನು ಹೇಳ್ತಾರೆ. ಹೀಗೆ ವರ್ಜಯಿತ್ವ ಕುರುಕ್ಷೇತ್ರಂ ವಿಶಾಲಂ ವಿರಜಾಂ ಗಯಾಂ. ಹೌದು, ನಾವು ತೀರ್ಥಯಾತ್ರೆಗೆ ಬಂದಿದ್ದೇವೆ, ಮತ್ತೆ ಅಕಸ್ಮಾತ್ ಯಾವಾಗಾದರೂ ನಮಗೆ ಬರಲಿಕ್ಕಾದರೆ, ಇವತ್ತು ಬಂದಿದ್ದೇವೆ, ಇನ್ನು 6 ತಿಂಗಳಿಗೋ 3 ತಿಂಗಳಿಗೋ ಏನೋ ಬರಬೇಕು ಅಂತ ಅನಿಸಿತು, ತೀರ್ಥ ದರ್ಶನ ಮಾಡಬೇಕು ಅಂತ ಬರ್ತೇವೆ, ಆವಾಗಲೂ ಕೂಡ ಮತ್ತೆ ಮುಂಡನ ತೀರ್ಥವಿಧಿ ಮಾಡಬೇಕಾ ಅಂದರೆ ಹೇಳ್ತಾರೆ, ಅರ್ಧಂ ಅಬ್ದಾದ್ವಿಮಾಸೋನ ಪುನಸ್ತೀರ್ಥಂ ವ್ರಜೇದ್ಯದಿ. 10 ತಿಂಗಳ ಒಳಗಾಗಿ ಮತ್ತೆ ಪುನಃ ನೀನು ಬಂದರೆ ಏನೂ ತೀರ್ಥವಿಧಿಗಳು ಬೇಕಿಲ್ಲ. 10 ತಿಂಗಳು ಕಳೆದ ಮೇಲೆ ನೀನು ತೀರ್ಥಯಾತ್ರೆಗೆ ಬಂದಿ ಅಂತಾದರೆ ಪುನಃ ಮತ್ತೆ ಮಾಡಲೇಬೇಕು ತೀರ್ಥವಿಧಿಗಳನ್ನು ಹೇಳ್ತಾರೆ. ಇನ್ನೊಂದು ಮಾತನ್ನು ಹೇಳ್ತಾರೆ, ಏನಂತ? ತೀರ್ಥಯಾತ್ರೆಗಳ ನಿಯಮಗಳನ್ನು ಹೇಳುವಾಗ ಕಾಮ, ಕ್ರೋಧ, ಲೋಭ ಇವುಗಳನ್ನೆಲ್ಲ ಬದಿಗಿಟ್ಟು ಬರಬೇಕಂತ. ಅದರ ಜೊತೆಯಲ್ಲಿ ಮುಂಡನ ಮಾಡಿಸಿಕೊಳ್ಳುವ ಪ್ರಸಂಗದಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ, ಏನಂತ ಅಂತಂದರೆ, ರಾಜವ ರಾಜಪುತ್ರವ ಗರ್ಭಿಣಿ ಪತರೇವವ. ಕೆಲವರಿಗೆ ಮುಂಡನ ವರ್ಜ್ಯ ಮಾಡಬಾರ್ದು. ರಾಜ ಅಲಂಕಾರಕ್ಕಾಗಿ ತನಗೇನು ಬೇಕು ಅದನ್ನು ಮಾಡಿಕೊಳ್ಳಬೇಕೇ ಹೊರತಾಗಿ ಅವನು ಮುಂಡನವನ್ನು ಮಾಡಿಕೊಳ್ಳುವಂತೆ ಇಲ್ಲ. ಗರ್ಭಿಣಿ ಪತಿ ಮುಂಡನ ಮಾಡಿಕೊಳ್ಳುವಂತೆ ಇಲ್ಲ. ಅದು ದೀಕ್ಷೆ. ಆ ದೀಕ್ಷೆ ಇದ್ದಾಗಲೂ ಕೂಡ ನಾವು ಏನಪ್ಪ ಅಂತಂದರೆ ಪ್ರಯಾಗಕ್ಕೆ ಬಂದಿದ್ದೇವೆ ಅಂತಾದರೆ ಗರ್ಭಿಣಿ ಪತರೇವ ರಾಜಾವ ರಾಜಪುತ್ರವ ಗರ್ಭಿಣಿ ಪತರೇವ ಅವರು ಎಲ್ಲರೂ ಏನಪ್ಪ ಅಂತಂದ್ರೆ ಆ ಪ್ರಯಾಗದಲ್ಲಿ ಜೀವತ್ಪಿತೃಕನಾಗಿದ್ದರೂ ಕೂಡ, ತಂದೆ ಇದ್ದವರು ಕೂಡ ಪ್ರಯಾಗದಲ್ಲಿ ಮುಂಡನವನ್ನು ಮಾಡಿಸಿಕೊಳ್ಳಲೇಬೇಕು. ಪ್ರಯಾಗೆ ವಪನಂ ಕುರ್ಯಾತ್. ವಾರಾಣಸ್ಯಾಂ ತನುಂ ತಜೆ ಹೇಳಿ ಶಾಸ್ತ್ರ ನಮಗೇನಂತ? ಪ್ರಯಾಗೆ ವಪನಂ ಕುರ್ಯಾತ್ ವಾರಾಣಸ್ಯಾಂ ತನುಂ ತಜೆ. ದೇಹತ್ಯಾಗ ಮಾಡಬೇಕಾ? ಕಾಶಿಗೆ ಹೋಗು. ಮುಂಡನ ಮಾಡಿಸ್ಕೊಳ್ಬೇಕಾ? ಒಪ್ಪನ ಮಾಡ್ಕೊಳ್ಬೇಕಾ? ಪ್ರಯಾಗಕ್ಕೆ ಬಂದು ಅಂದರೆ ಒಪ್ಪನ ಮಾಡಲೇಬೇಕು. ಅದಕ್ಕೋಸ್ಕರವಾಗಿ
ಒಟ್ಟಾರೆ ಆ ಪ್ರಯಾಗವನ್ನು ನಾವು ಕರೆಯುವುದು ಏನಂತಂದರೆ ಅದು ವಪನ ಕ್ಷೇತ್ರ. ಅದಕ್ಕೋಸ್ಕರವೇ ಹಾಗಾದರೆ ಮತ್ತು ಎಲ್ಲರೂ ಮಾಡಿಸ್ಕೊಳ್ಬೇಕು ಅಂತಾದಮೇಲೆ ಕೆಲವೊಂದು ವಾಗತ್ತೆ ಅನಿಸ್ತಾರೆ. ಅದಕ್ಕೋಸ್ಕರವಾಗಿ ನಮಗೇನು ಹೇಳಿತ್ತು ಶಾಸ್ತ್ರ, ಸುವಾಸಿನಿಯರಿಗೋಸ್ಕರವಾಗಿ ವೇಣಿದಾನ ಅಂತ ಹೆಸರು ಕೊಟ್ಟಿತ್ತದಕ್ಕೆ. ಸ್ತ್ರೀಯರಿಗೆ ವೇಣಿದಾನ ಅಂತ ಹೆಸರು ಕೊಟ್ಟು ಅದಕ್ಕೇನಪ್ಪ ಅಂದ್ರೆ ಒಂದು ವಿಧಾನವನ್ನು ಹೇಳಿ ಪತಿ ಪತ್ನಿಯರು ಇಬ್ಬರೂ ಏನಪ್ಪ ಅಂತಂದರೆ ಮಂಗಲ ಸ್ನಾನ ಮಾಡಿ ಪುಣ್ಯಾಹ ಮಾಡಿಕೊಂಡು ಅಲ್ಲಿ ದೇವತೆಗಳ ಸ್ಮರಣೆಯನ್ನು ಮಾಡಿ ಗಣಪತಿ ವರುಣಾದಿಗಳನ್ನು ಸ್ಮರಣೆ ಮಾಡಿ ಆ ವಪನಕ್ಕೋಸ್ಕರವಾಗಿ ಛೇದೇ ರಂಗುಲದ್ವಯಂ, ಆ ವೇಣಿ ಹಾಕಿ ಬಂಗಾರದ ಹೆಳ್ಳು ಹಾಕ್ಬೇಕಂತ, ಬಂಗಾರದ ಹೆಳ್ಳು ಹಾಕಿ ಹೂ ಮುಡಿಸಿ ಏನಪ್ಪ ಅಂತಂದ್ರೆ ಅಂಗುಲದ್ವಯವನ್ನು ಛೇದನ ಮಾಡಿ ಗಂಗಾದಲ್ಲಿ ವಿಸರ್ಜನೆ ಮಾಡಬೇಕು. ಯಾಕೆ ಬಂದದ್ದು? ಈ ಕಾರಣದಿಂದಲೇ. ಆದರೆ ಅದು ವಿಧಿ ಅಲ್ಲ ಅನ್ನೋದಕ್ಕೋಸ್ಕರವಾಗಿ ಇದೊಂದು ವಿಧಾನವನ್ನು ನಮಗೆ ಶಾಸ್ತ್ರ ಸುವಾಸಿನಿ ಸ್ತ್ರೀಯರಿಗಾಗಿ ಹೇಳಿಕೊಟ್ಟದ್ದು. ಪ್ರತಿಯಾತ್ರಂ ತೀರ್ಥಾಂತರೇ ಆದ್ಯಯಾತ್ರ. ಅದಕ್ಕೆ ಈ ವೇಣಿದಾನವೂ ಕೂಡ ಪ್ರತಿಯೊಮ್ಮೆ ಹೋದಾಗ ಅಲ್ಲ, ಒಂದು ಬಾರಿ ಮೊದಲೇ ಬಾರಿ ಯಾವಾಗ ಹೋಗಿರ್ತೇವೆ ಆಗ ಮಾತ್ರವೇ ಹೊರತಾಗಿ ಉಳಿದ ಪ್ರಸಂಗದಲ್ಲಿ ಆ ವೇಣಿದಾನ ಇಲ್ಲದಾನೆ ಆ ವೇಣಿ ದರ್ಶನ, ವೇಣಿ ಸ್ನಾನ, ಮರದ ಬಾಗಣ ಕೊಡ್ರಿ, ಆ ಗಂಗಾ ಪೂಜೆಯನ್ನು ಮಾಡಿಕೊಂಡು ಬನ್ನಿ ಅಂತನ್ನೋ ಮಾತನ್ನು ಹೇಳ್ತಾರೆ. ಹೀಗೆ ಜೀವತ್ಪಿತೃಕೇಣಾಪಿ ತೀರ್ಥೇ ಕಾರ್ಯಂ, ಜೀವತ್ಪಿತೃಗಳು ಕೂಡ ತೀರ್ಥದಲ್ಲಿ ಮಾಡಬೇಕು ಅಂದರೆ ಪ್ರಯಾಗದಲ್ಲಿ ಮಾತ್ರ ಅಂತನ್ನೋ ಮಾತನ್ನು ಅದು ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಮತ್ತೊಂದು ಮಾತನ್ನು ಹೇಳ್ತಾರೆ. ಏನಂತ? ತೀರ್ಥಯಾತ್ರೆಗೆ ಹೋದಾಗ ನಮಗೇನಿರಬೇಕು ಅಂತಂದರೆ ಹೇಳ್ತಾರೆ, ಗಂಗಾ ಮಂತ್ರೇ ತೀರ್ಥೇ ದ್ವಿಡೆ ದೈವೇ ದೈವಜ್ಞೆ ಭೇಷದೆ ಗುರು ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ. ತೀರ್ಥಕ್ಕೆ ಬಂದಾಗ ನಮಗೆ ತೀರ್ಥದ ಮೇಲಿನ ಗೌರವ ಹೇಗಿರ್ತದೋ ಹಾಗೆ ನಮಗೆ ಫಲ ಕೊಡ್ತದೆ. ಈ ಡಾಕ್ಟ್ರ್ ಕೈಗುಣ ಸರಿ ಇಲ್ಲ ಅಂತ, ಡಾಕ್ಟ್ರ್ ಕೈಗುಣ ಸರಿ ಇಲ್ಲ ಅಂತ ಅನ್ನೋದಕ್ಕಿಂತ ಡಾಕ್ಟ್ರ್ ಬಗ್ಗೆ ನಿನಗೆ ಎಷ್ಟು ವಿಶ್ವಾಸ ಅದ, ನಿನಗೆ ಆ ವೈದ್ಯರ ಮೇಲೆ ಎಷ್ಟು ವಿಶ್ವಾಸ ಇರ್ತದೋ. ಆ ವೈದ್ಯರು ಯಾರೋ ಒಬ್ಬರು ಬಂದಿದ್ರಂತೆ, ಅವ್ರು ಏನು ಕೊಟ್ಟರು, ಸ್ವಲ್ಪ ಹಿಂಗೆ ತನ್ನ ಬೆನ್ನು ತಿಕ್ಕಿದ್ರು, ಏನೋ ಒಂದಿಷ್ಟು ಬಂತು, ಅದನ್ನು ಜೇನುತುಪ್ಪದ ಹಾಕಿಕೊಟ್ರು. ಅವ ಏನು ಔಷಧ ಕೊಟ್ಟಿಲ್ಲ, ಏನಿಲ್ಲ, ಬರೀ ಜೇನುತುಪ್ಪ ಕೊಟ್ಟಿದ್ದ ವೈದ್ಯ. ಎಲ್ಲ ಗುಣ ಆತ್ರಿ. ಯಾಕೆ ಗುಣ ಆಯ್ತು? ಆ ವೈದ್ಯರ ಮೇಲಿನ ವಿಶ್ವಾಸದಿಂದಾಗಿ ನನಗೆ ಎಲ್ಲರೂ ವಾಸಿ ಆಯಿತು. ಹಾಗೆ ನಿನಗೆ ಮಂತ್ರ ತೀರ್ಥ ದ್ವಿಡೆ ದೈವೇ ದೈವಜ್ಞೆ ಭೇಷಜೆ, ಗುರುಗಳ ಬಗ್ಗೆಯೂ ಅಷ್ಟೆ. ನಿನಗೆ ವಿಶ್ವಾಸ ಇತ್ತಾ, ನಿನಗೆ ಎಲ್ಲ ರೀತಿಯಾದ ಫಲ ಆಗುತ್ತದೆ. ಗುರುಗಳ ಮೇಲೆ, ಬ್ರಾಹ್ಮಣರ ಮೇಲೆ, ವೈದ್ಯರ ಮೇಲೆ ವಿಶ್ವಾಸ ಇಲ್ಲದೇನೆ ನೀನು ಎಷ್ಟು ಅಲೆದಾಡಿದರೂ ಕೂಡ ನನಗೆ ಫಲ ಸಿಗಲ್ಲ. ಅದಕ್ಕೋಸ್ಕರವಾಗಿ ತೀರ್ಥದಲ್ಲಿಯೂ ಕೂಡ ಪೂರ್ಣವಾದ ವಿಶ್ವಾಸ ಇರಬೇಕು. ಏನೋ ನೀರು ಎಲ್ಲ ನೋಡಿದರೆ ನೀರು, ಕೆಲವೊಮ್ಮೆ ಪ್ರಸಂಗ ಹೆಂಗಿರ್ತದೆ, ನೀರು ಗಂಗಾ ತೀರ್ಥರು ಗಂಗಾ ನೋಡಿದರೆ ಸ್ನಾನ ಮಾಡಲಿಕ್ಕಲ್ಲ, ನೋಡಲಿಕ್ಕೂ ವಾಕರಿಕೆ ಬರುವಂಥ ಇರ್ತಾರೆ, ಅಂತಹ ನೀರಿರ್ತಾರೆ ಕೆಲವು ಪ್ರಸಂಗದಾಗ. ಆದರೆ ಅದಕ್ಕೆ ಹೇಳ್ತಾರೆ ಟೀಕಾಕೃತ್ಪಾದರು, ಅದು ಗಂಗಾ ಅಂದ್ರೇನು ಬೇರೆ ಅಲ್ಲ, ನತ್ಯಾದ್ರಿ ಲಭ್ಯತೆ ಯಥಾ. ನಮ್ಮ ರೋಡಿನ ನೀರು ಮೋರಿ ನೀರು ಹೋಗಿ ಗಂಗಾಕ್ಕೆ ಸೇರಿರ್ತಾರೆ. ಮೇಲೆ ನಿಂತರೆ ಮೋರಿ ಕಂಡಿರ್ತಾರೆ, ಕೆಳಗೆ ನಿಂತರೆ ಗಂಗಾ ಕಂಡಿರ್ತಾರೆ. ಆದ್ದರಿಂದಾಗಿ ನಮಗೇನು ಬೇಕು? ವಿಶ್ವಾಸವೇ. ವಿಶ್ವಾಸ ಫಲದಾಯಕ ಅಂತನೋ ಮಾತನ್ನು ಹೇಳ್ತಾರೆ. ಹೀಗೆ ಆ ತೀರ್ಥದಲ್ಲಿ ಅನೇಕ ನಮ್ಮ ಪಿತೃಗಳನ್ನು ಉದ್ದೇಶ ಮಾಡಿಕೊಂಡು ಶ್ರಾದ್ದಾದಿಗಳನ್ನು ಮಾಡಬೇಕು. ಆ ತೀರ್ಥ ಕಂಡಾಕ್ಷಣ ಏನು ಮಾಡಬೇಕು ಅಂತಂದರೆ, ಕೊನೆಗೆ ಯಾನದಲ್ಲಿ ಬರಬೇಡ್ರಿ, ಅನಿವಾರ್ಯ ಯಾನವನ್ನು ಬಿಟ್ಟು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತಂದರೆ ತೀರ್ಥ ಕಂಡು ಕೂಡಲೇ ಟನ್ನಂತ ಜಿಗಿರಿ ಅಂತಾರೆ. ಯಾನ ಬಿಟ್ಟು ಕೆಳಗಿಳಿಬೇಕು, ತೀರ್ಥಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಬೇಕು. ತತ್ರ ತೀರ್ಥಂ ಗಚ್ಚೇತ್ ತಥೋ ಬುಧಃ ಅಂತನೋ ಮಾತನ್ನು. ಒಟ್ಟಾರೆ ಯಾವ ದಿನ ನಾವು ತೀರ್ಥಕ್ಕೆ ಬಂದಿರ್ತೇವೆ ಆ ದಿನವೇ ಏನು ಮಾಡಬೇಕು? ತೀರ್ಥ ಶ್ರಾದ್ದ ಮಾಡಬೇಕು. ಅದು ಒಂದು ಅರ್ಥದಲ್ಲಿ ಅಶೌಚ ಇದ್ದಂತೆ. ತೀರ್ಥ ದರ್ಶನ ಆದಮೇಲೆ ತೀರ್ಥ ವಿಧಿಯನ್ನು ಮಾಡದ ಹೊರತು ನಮಗೆ ಆಶೌಚ ನಿವೃತ್ತಿ ಆಗೋದಿಲ್ಲ. ಹೇಗೆ ನಮಗೆ 10 ದಿನದ ವೃದ್ಧಿ, ಮರಣಾಶೌಚ, ಜನನಾಶೌಚಗಳು ನಮಗೆ ಕರ್ಮಗಳಿಗೆ ಬಹಿಷ್ಕಾರವೋ, ಹಾಗೆ ತೀರ್ಥ ದರ್ಶನವೂ ಕೂಡ ನಮ್ಮ ಇತರ ಕರ್ಮಗಳಿಗೆ ಒಂದರ್ಥದಲ್ಲಿ ಬಹಿಷ್ಕಾರವನ್ನು ಹಾಕಿದಂತೆ. ಅದಕ್ಕೋಸ್ಕರವಾಗಿ ಮೊಟ್ಟ ಮೊದಲಿಗೆ ತೀರ್ಥ ವಿಧಿಯನ್ನು ಮಾಡಲೇಬೇಕು. ಒಂದು ಪ್ರಸಂಗ ಏನಾಗಿರ್ತಾರೆ, ಅವತ್ತು ಬಂದಿರ್ತೇವೆ, ತೀರ್ಥ ದರ್ಶನ ಆಗಿರ್ತಾರೆ, ಅವತ್ತು ನಮಗೆ ಕಾಲಶ್ರಾದ್ದ ಇರ್ತದೆ. ತೀರ್ಥಕ್ಕೆ ಬಂದಿದ್ದೇವೆ, ಕಾಲಶ್ರಾದ್ದ ಇದೆ. ಯಾವುದು ಮೊದಲು ಮಾಡಬೇಕು? ತೀರ್ಥ ಶ್ರಾದ್ದ ಮಾಡಬೇಕು, ಆಮೇಲೆ ಕಾಲಶ್ರಾದ್ದವನ್ನು ಮಾಡಬೇಕು. ಹೊರತಾಗಿ ತೀರ್ಥವನ್ನು ಮಾಡದೇನೆ ಕಾಲಶ್ರಾದ್ದವನ್ನು ಮಾಡುವಂತೆ ಇಲ್ಲ. ಹೀಗೆ ತೀರ್ಥದಲ್ಲಿ ಸ್ನಾನ ಮಾಡುವಾಗ ಈ ಮಹಾಲಯನೂ ಅಷ್ಟೇ. ಈಗ ಮಹಾಲಯ ಮಾಡೋರು ಅದಕ್ಕೆ ಹೇಳ್ತಾರೆ ತೀರ್ಥ ವಿಧಿ
ಅದಕ್ಕೊಂದು ನಿಯಮ ಇದೆ. ಅರ್ಘ್ಯಂ ಆವಾಹನಂಚೈವ ದ್ವಿಜಾಂಗುಷ್ಟ ನಿವೇಶನಂ ತೃಪ್ತಿ ಪ್ರಶ್ನಂಚ ವಿಕರಂ ತೀರ್ಥೇ ಪಂಚವಿವರ್ಚೆ. ತೀರ್ಥ ವಿಧಿ ಮಾಡುವಾಗ ಶ್ರಾದ್ದದಲ್ಲಿ 5 ಮಾಡುವಂತೆ ಇಲ್ಲ. ಏನು? ಅರ್ಘ್ಯ, ಆವಾಹನ, ತೃಪ್ತಿ, ವಿಕಿರ, ದ್ವಿಜಾಂಗುಷ್ಟ ನಿವೇದನಂ 5 ಮಾಡುವಂತಿಲ್ಲ. ಬ್ರಾಹ್ಮಣರನ್ನು, ಪಿತೃಗಳನ್ನು ಆವಾಹನೆ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಶ್ರಾದ್ದ ಮಾಡಿದಾಗ ಪಿತೃಗಳನ್ನು ಕರೆದು ಆ ಗರ್ಭದ ಬ್ರಾಹ್ಮಣರಲ್ಲಿ ಬಂದು ಸನ್ನಿಧಾನವನ್ನು ಇಟ್ಟು ನಾನು ಕೊಡುವ ಅನ್ನ ಪಾನಾದಿಗಳನ್ನು ಸ್ವೀಕಾರ ಮಾಡಿ ನನಗೆ ಅನುಗ್ರಹ ಮಾಡಿ ಅಂತ ಬ್ರಾಹ್ಮಣರನ್ನು ಆವಾಹನ ಮಾಡಿ ಅವರ ಮೇಲೆ ಅಕ್ಕಿ ಎಳ್ಳನ್ನು ಹಾಕ್ತಾರೆ. ಆದರೆ ತೀರ್ಥವಿಧಿಯಲ್ಲಿ ಬ್ರಾಹ್ಮಣರನ್ನು ಕರೆಯೋ ಪ್ರಸಂಗ ಇಲ್ಲ. ಯಾರು ನಮ್ಮ ಕುಲದವರು ಬರ್ತಾರೆ, ಯಾರು ನಮಗೆ ತೀರ್ಥವಿಧಿಯನ್ನು ಮಾಡ್ತಾರೆ, ಯಾರು ತರ್ಪಣೆ ಕೊಡ್ತಾರೆ, ಯಾರು ಪಿಂಡ ಪ್ರದಾನ ಮಾಡ್ತಾರೆ ಅಂತ ಅವರಿಲ್ಲಿ ಓಡಾಡ್ತಾ ಇರ್ತಾರಂತೆ. ಗಾಳಿ ರೂಪರಿಂದ ಇರ್ತಾರೆ, ಪಕ್ಷಿ ರೂಪರಿಂದ ಇರ್ತಾರೆ, ಅನೇಕ ರೀತಿಯಾದ ವೇಷದಲ್ಲಿ ನಮ್ಮ ಪಿತೃಗಳು ಇಲ್ಲೇ ತೀರ್ಥಗಳಲ್ಲಿ ಇರ್ತಾರೆ. ಆದ್ದರಿಂದಾಗಿ ಪ್ರತ್ಯೇಕವಾಗಿ ಆವಾಹನ ಮಾಡುವುದು ಬೇಕಾಗಿಲ್ಲ, ಅವರಿಗೆ ಅರ್ಘ್ಯವನ್ನು ಕೊಡೋದು ಬೇಕಾಗಿಲ್ಲ. ಬ್ರಾಹ್ಮಣರಿಗೆ ಕರೆಯೋದು, ಪಾದ ಪ್ರಕ್ಷಾಲನ ಮಾಡೋದು, ಭೋಜನ ಮಾಡಿಸೋದು, ಪಿಂಡ ಪ್ರದಾನ ಮಾಡೋದು ಅಷ್ಟೇ. ಬ್ರಾಹ್ಮಣರ ಆವಾಹನ ಮಾಡುವುದು ಬೇಕಾಗಿಲ್ಲ, ಅವರಿಗೆ ಅರ್ಘ್ಯವನ್ನು ಕೊಡೋದು ಬೇಕಾಗಿಲ್ಲ. ಬ್ರಾಹ್ಮಣರಿಗೆ ಕರೆಯೋದು, ಪಾದ ಪ್ರಕ್ಷಾಲನ ಮಾಡೋದು, ಭೋಜನ ಮಾಡಿಸೋದು, ಪಿಂಡ ಪ್ರದಾನ ಮಾಡೋದು ಅಷ್ಟೇ. ಬ್ರಾಹ್ಮಣರ ಮನೆಗೆ ಕರೆಯೋದು, ಪಾದ ಪ್ರಕ್ಷಾಲನ ಮಾಡೋದು, ಭೋಜನ, ಪಿಂಡ ಪ್ರದಾನ ಅಷ್ಟೇ. ವಿಸರ್ಜನೂ ಇಲ್ಲ. ಯಾಕೆ? ಅವ್ರು ಇಲ್ಲೇ ಇರ್ತಾರೆ, ಇಲ್ಲೇ ಓಡಾಡ್ಕೊಂಡಿರ್ತಾರೆ. ನಾವು ಕರೆದಿಲ್ಲ ಅವ್ರನ್ನ, ನಾವು ಕರೆದಿಲ್ಲ, ನಾವು ಹೋಗ್ರಿ ಅಂತ ಹೇಳೋದು ಇಲ್ಲ, ಇಲ್ಲೇ ಇರ್ತಾರೆ. ನಾವು ಅವರ ಸ್ಮರಣೆ ಮಾಡಿಕೊಂಡು ಅವರಿಗೆ ಅನ್ನಪಾನಾದಿಗಳನ್ನು ಕೊಟ್ಟು ಬಿಡೋದು ಅಂತನ್ನೋ ಮಾತನ್ನು ಹೇಳ್ತಾರೆ. ಆದರೆ ಇದೇ ತೀರ್ಥದಲ್ಲಿದೆ ನಮಗೆ ಕಾಲಶ್ರಾದ್ದ ಇತ್ತು, ನಾವು ಮಹಾಲಯ ಶ್ರಾದ್ದವನ್ನು ಮಾಡಿದೆವು ಅಂತಾದರೆ ಆವಾಗ ದೇವತೆಗಳ ಆವಾಹನ ಮಾಡಬೇಕು. ವಿಕಿರ, ತೃಪ್ತಿ, ಪ್ರಶ್ನ ಏನಾದ ಶ್ರಾದ್ದದ ನಿಯಮಗಳವೋ ಎಲ್ಲ ನಿಯಮಗಳನ್ನು ಕೂಡ ಮಾಡಿಕೊಂಡೇ ಮಾಡಬೇಕು. ಹೊರತಾಗಿ ನಾವು ತೀರ್ಥದಲ್ಲಿ ಮಹಾಲಯ ಮಾಡ್ತಾ ಇದ್ದೇವೆ, ಆದ್ದರಿಂದಾಗಿ ಆ ಆವಾಹನ ಬೇಕಿಲ್ಲ, ಅರ್ಘ್ಯ ಬೇಕಿಲ್ಲ, ತೃಪ್ತಿ ಬೇಡ, ವಿಕಿರ ಬೇಡ ಅನ್ನುವಂಥ ಇಲ್ಲ. ಎಲ್ಲ ರೀತಿಯಾದ ನಿಯಮಗಳನ್ನು ಅಲ್ಲಿ ಮಾಡಿಕೊಳ್ಳಲೇಬೇಕು. ಸಾಗರ ಸ್ನಾನಬೇಕು ಅಂತ ಹೀಗೆ ಅನೇಕ ರೀತಿಯಾದ ವಿಧಾನಗಳನ್ನು ಎಲ್ಲ ತೀರ್ಥದಲ್ಲಿ ಹೇಳಿದ್ದಾರೆ. ಹೀಗೆ ನಾನು ಆಗಲೇ ಹೇಳಿದಂತೆ ನಮ್ಮ ಏನು ಒಂದು ಜಗನ್ನಾಥನ ತೀರ್ಥಯಾತ್ರೆ ಇದೆಯಲ್ಲ, ಈ ಜಗನ್ನಾಥನ ತೀರ್ಥಯಾತ್ರೆ ಪೂರ್ಣವಾದ ಫಲ ನೀಡಲಿಕ್ಕೆ ನಮ್ಮ ಸ್ವರೂಪೋದ್ಧಾರಕರು ಪ್ರಾತಸ್ಮರಣೀಯರಾಗಿರುವಂತಹ ಸಿದ್ಧಪ್ರಮ ತೀರ್ಥರು ಅವರು ಇಡೀ 12 ತಿಂಗಳು 50 ವರ್ಷ ಸಂಚಾರ ಮಾಡ್ಕೊತಾನೆ ಇದ್ದರು. ಆ ಸಂಚಾರ ನಾ ಹೇಳಿದ್ನಲ್ಲ ಈಗ ಏನಂತ, ಬರೀ ಗಾಲಿಯಲ್ಲೇ ನಡಿಬೇಕು. ಅದರಗೂ ಏನಂತಂದರೆ ನಮ್ಮ ಗುರುಗಳ ತೀರ್ಥಯಾತ್ರೆ ಹೇಗಿತ್ತು ಅಂತಂದರೆ 40 ಡಿಗ್ರಿ 45 ಡಿಗ್ರಿ ಎಲ್ಲಿ ಇರ್ತಾರೋ ಅಲ್ಲೇ ಆ ಪ್ರಸಂಗದಾಗ ತಮಿಳ್ನಾಡಿಗೆ ಸಂಚಾರ ಮಾಡಬೇಕು. ತಮಿಳ್ನಾಡು ಸಂಚಾರ ಅಂತಂದರೆ ಬೇಸಿಗೆಗೆ ಹೋಗ್ಬೇಕು. ಯಾಕಂದರೆ ಭಾರಿ ಬಿಸಿಲು ಇರ್ತದೆ, ಯಾವ ಬಿಸಿಲನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ. ಅಂತಹ ಬಿಸಿಲಿನಲ್ಲಿ ಅದು ನನಗೆ ತಪಸ್ಸು, ಅದು ನನಗೆ ತೀರ್ಥ, ಅದು ನನಗೆ ಕ್ಷೇತ್ರ ಅಂತ ಭಾವಿಸಿ ಉಷ್ಮಾಸರಾಗ ಗಯಾಕ್ಕೆ ಬರಬೇಕ್ರಿ. ಕೆಟ್ಟ ಚಳಿ ಅದು. ಉಷ್ಮಾಸ್ತ್ರ ನೀರು ಹಿಂಗೆ ಮುಟ್ಟಿದ್ರೆ ಸಾಕು, ಕೈ ಅಲ್ಲೇ ಅದು ಸೆಟದನಿಗಿರ್ಬೇಕು. ಅಂತಹ ಪುಷ್ಯಮಾಸರಾಗ ಗಯಾದೊಳಗೆ ತಮ್ಮ ಗುರುಗಳ ಮಹಾಸಮಾರಾಧನೆಯನ್ನು ಮಹಾಸ್ವಾಮಿಗಳು ಮಾಡಿದರು. ಪುಷ್ಯಮಾಸರಾಗ ಬರುವುದೇ ಯಾವಾಗ ಬರ್ತಾರೆ ಮಹಾಸಮಾರಾಧನೆ, ಗಯಾದ ಮಹಾಸಮಾರಾಧನೆ ಮಾಡಬೇಕು. 76, 77 ಇಸ್ವಿಯೊಳಗೆ ಇಡೀ ಜಗತ್ತಿನ ಜನ ಎಲ್ಲ ಸೇರಿರ್ತಾರೆ. 76, 77, 78 ಅಂತ ಅನ್ಕೋತೀನಿ. ಗಯಾ ಮಹಾಸಮಾರಾಧನೆ ಅಂತ ಇಡೀ ಎಲ್ಲ ಜನ, ನಮ್ಮ ಭಾಗದ ಜನ ಎಲ್ಲ, ಹಾಗೆ ನಮ್ಮ ಹಿರಿಯರೆಲ್ಲ ಹೋಗಿದ್ರು. ನಮ್ಮ ಅಜ್ಜ, ನಮ್ಮ ದೊಡ್ಡಪ್ಪ ಇತ್ಯಾದಿಗಳೆಲ್ಲ. ಆಗ ಏನಪ್ಪ ಅಂತಂದ್ರೆ ಗಯಾದೊಳಗೆ ನಿತ್ಯ ಅಖಂಡ ಭೋಜನ, ಅಖಂಡ ಮಹಾಸ್ವಾಮಿಗಳ ಸಂದೇಶ, ವಿಷ್ಣುಪಾದದ ದರ್ಶನ. ಹೀಗೆ ಅಂತಹ ಗುರುಗಳು ತನ್ನ ಇಡೀ 50 ವರ್ಷ ಹೇಗೆ ರಾಮದೇವರ ಪೂಜೆಯನ್ನು ಮಾಡಿದರು, ಹಾಗೆ 50 ವರ್ಷ ಇಡೀ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಿಕೊಂಡು ತನ್ನ ಜೀವನವನ್ನು ಮುಗಿಸಿದಂಥ ಮಹಾನುಭಾವರು. ಅಂತಹ ಗುರುಗಳ ಸನ್ನಿಧಾನದಲ್ಲಿ ಆ ಗುರುಗಳ ಸ್ಮರಣೆಯೊಂದಿಗೆ ತೀರ್ಥಯಾತ್ರೆಯನ್ನು ಮಹಿಮೆಯನ್ನು ಕೇಳ್ತಾ ಇದ್ದೇವೆ ಅಂತಂದರೆ ನಮಗೆ ಪೂರ್ಣವಾದ ತೀರ್ಥಯಾತ್ರೆ ಫಲವನ್ನು ಭಗವಂತ ಕೊಡ್ತಾನೆ ಅಂತ ಅನ್ನೋದಲ್ಲಿ ವಿಚಾರ ಇಲ್ಲ ಅಂತ ಹೇಳ್ತಾ, ಈ ಒಂದು ತೀರ್ಥಯಾತ್ರೆಯ ಬಗ್ಗೆ, ತೀರ್ಥ ವಿಧಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಏನು ಹೇಳಿದ್ದೇನೆ, ಅದು ಎಲ್ಲವೂ ಕೂಡ ಆ ಗುರುಗಳು ಹಾಕಿದ ಭಿಕ್ಷೆ. 97ನೇ ಇಸ್ವಿ ಶಿವಮೊಗ್ಗ ಚಾತುರ್ಮಾಸ, 97ನೇ ಇಸ್ವಿ ಶಿವಮೊಗ್ಗ ಕೊನೆಯ ಚಾತುರ್ಮಾಸ. ಸತ್ಯಪ್ರಮ ತೀರ್ಥರು, ನಾವು ರಂಗಾಚಾರ್ಯ ಇಬ್ಬರು ಅಲ್ಲ. ಒಳ್ಳೆಯ ಉತ್ತಮವಾದ ಅವರಿಗೆ ರಂಗಾಚಾರ್ಯಗೆ ಭಾಗವತದಲ್ಲಿ ಬಂದಿರುವಂಥ 18 ಅಷ್ಟಾದಶ ಸಿದ್ಧಿಗಳ ಬಗ್ಗೆ ಗೋಷ್ಠಿ ಇತ್ತು. ನಂದು ತತ್ವಪ್ರಕಾಶಕರ ಮೇಲೆ ಮಾತಾಡೋದಿತ್ತು.
ಆವಾಗ 11 ಗಂಟೆ ಆಗಿತ್ತು. ಸ್ವಾಮಿಗಳು ಹೇಳಿದರು, ನಿಮ್ದು ಮುಂದೆ ನಡೀಲಿ, ನಾ ಪೂಜಾಕ್ಕೆ ಹೋಗುತ್ತೇನೆ ಅಂತ ಹೋದ್ರವರು. ಆಮೇಲೆ ಭಾಳ ಬೇಜಾರು ಮಾಡ್ಕೊಂಡವ್ರು. ಯಾಕಂತ ನಮ್ಮ ರಂಗಾಚಾರ್ಯ ಉಪನ್ಯಾಸನೂ ಅಷ್ಟೇ ಭಾರಿ ಆಗಿತ್ತು ಅವತ್ತು ಸಿದ್ಧಿ ಬಗ್ಗೆ. ನಮ್ಮ ಉಪನ್ಯಾಸನೂ ಕೂಡ ಅಷ್ಟೇ ಆಗಿತ್ತು. ಸ್ವಾಮಿಗಳು ಹೇಳಿ ಎಲ್ಲರೂ ಬೈಲಿಕ್ಕೆ ಹತ್ತಾರ ನನ್ನ ಅಂತ ನನ್ನ ಮುಂದೆ ಬಂದು ಅವ್ರು ಹೇಳಿದ್ರು, ಸ್ವಾಮಿ ನಿಮ್ಮನ್ಯಾರು ಬೈತಾರೆ, ಏನೋ 2 ಮಾತು ಹೇಳಿದ್ದೆ ನಿಮ್ಮ ಅನುಗ್ರಹ ಅಂತ. ಅವರು ಅಷ್ಟು ಸಂತೋಷ ಪಟ್ಟದ್ದಕ್ಕೆ ಇವತ್ತ ಇಲ್ಲೇ ಕೂತು ಎಲ್ಲಾರು 4 ಮಾತುಗಳನ್ನು ಆಡಿದ್ದೇನೆ ಅಂತಂದರೆ ಅದು ಪೂರ್ಣ ಗುರುಗಳ ಅನುಗ್ರಹ. ಮತ್ತು ನಮಗೆ ಉಪದೇಶ ಮಾಡಿರುವಂಥ ಪೂಜ್ಯ ಆಚಾರ್ಯರು, ಗುತ್ತಲಾಚಾರ್ಯರು, ಮಹಾಸ್ವಾಮಿಗಳು ಪೂರ್ಣವಾದ ಅನುಗ್ರಹವನ್ನು, ಕಾರುಣ್ಯವನ್ನು ಗುರುಗಳು ಮಾಡ್ತಾ ಇದ್ದಾರೆ. ಆ ಗುರುಗಳ ಒಂದು ಕಾರುಣ್ಯದಿಂದ ಅನೇಕ ರೀತಿಯಾದ ಏನೋ ಜನ ಬೇಕಾದಷ್ಟು ಹೇಳ್ತಾರೆ, ಅದನ್ನು ಹೇಳ್ತಾರೆ, ಇದನ್ನು ಹೇಳ್ತಾರೆ, ಜ್ಯೋತಿಷ್ಯ, ಧರ್ಮಶಾಸ್ತ್ರ, ಪಂಚಾಂಗ, ಮತ್ತೊಂದು ಮುಗಿದೊಂದು, ಅದು ಎಲ್ಲ ಸುಮ್ಮನೆ ಬದಿಗದು. ಎಲ್ಲಕ್ಕೂ ಇದಕ್ಕೆಲ್ಲ ಪೂರ್ಣ ಕಾರಣ ಗುರುಗಳ ಅನುಗ್ರಹ, ಗುರುಗಳ ನೀಡಿದ ಒಂದು ಸೇವಾ ಭಾಗ್ಯ ತಿಳ್ಕೊಂಡದ್ದರಿಂದಾಗಿ ನನಗೆ ಇಷ್ಟೆಲ್ಲ ರೀತಿಯಾದ ಒಂದು ಯೋಗ್ಯವಾದ ಫಲವನ್ನು ದೇವರು ಕೊಟ್ಟಿದ್ದಾನೆ ಅಂತ ಹೇಳ್ತಾ, ಮತ್ತು ಇವತ್ತಿನ ಈ ಒಂದು ವೇದಿಕೆಯಲ್ಲಿ 1-2 ಮಾತುಗಳನ್ನು ಆಡಬೇಕು ಅಂತ ನಮ್ಮ ವೆಂಕಟೇಶಾಚಾರ್ಯರು, ಪ್ರಮೋದಾಚಾರ್ಯರು ನಮಗೆ ಮೊದಲಿನಿಂದಲೂ ಕೂಡ ಅವರ ವಿದ್ಯಾರ್ಥಿ ದಶೆಯಿಂದಲೂ ಕೂಡ ಅವರ ಜೊತೆಯಲ್ಲಿ ಇದ್ದು ಅವರಿಗೆ ಒಂದಷ್ಟು ಪಾಠಗಳನ್ನು ಹೇಳಿ, ಮೊದಲಿನ ಕೆಲವು ವರ್ಗಗಳಲ್ಲಿ ಪಾಠಗಳನ್ನು ಹೇಳಿ, ಮುಂದೆ ಹಿರಿಯ ವಿದ್ವಾಂಸರಿಂದ ಪಾಠಗಳನ್ನು ಕೇಳಿದರು. ಹೀಗೆ ಅವರ ಸಣ್ಣತನದಿಂದಲೂ ಕೂಡ ಅವರನ್ನು ಇವತ್ತಿನ ತನಕ ನಾವು ಜೊತೆಯಲ್ಲೇ ಇದ್ದು ಬೆಳೆದವರು. ಆದ್ದರಿಂದ ಅಂತಹ ಆ ಇಬ್ಬರು ವಿದ್ವಾಂಸರು ಏನು ಒಂದು ಯೋಗ್ಯವಾದ ಭಾರೀ ವೈಭವದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆ ಕಾರ್ಯಕ್ರಮ ನೀವೆಲ್ಲ ಕಂಡಿದ್ದೀರಿ, ಅದರ ವೈಭವ ಹೇಗಿದೆ ಅಂತ ಹೇಳೋದು ಬೇಕಾಗಿಲ್ಲ. ಅಂತಹ ಅವರಿಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಒಂದು ಪ್ರವಚನದ ಪೂರ್ಣವಾದ ಪುಣ್ಯವಾದ ಗುರುಗಳ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣ ಕಾಯನವಾಚ ಇಂದ್ರಿಯರ್ವಾ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವಪ್ರಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಗರ ಸರ್ವದೈವಾಮೃತಃ ಕುಕ್ಷಿರಂ ಯಸ್ಯ ವಿಶ್ವಂ ಸದಾ ಜಾರಿಕಂ ಪ್ರಣಯಾಮೋ